ನಮ್ಮ ಔಟ್ ಆಫ್ ಸಿಲೆಬಸ್ ಅಲ್ಲಿ ಇರುವಂತಹ ಎಲ್ಲ ಟೀಮ್ ಮೆಂಬರ್ಸ್ ಇದ್ದಾರೆ, ಕಲಾವಿದರು ಹಾಗೂ ತಂತ್ರಜ್ಞರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಬಹಳಷ್ಟು ವಿದ್ಯಾರ್ಥಿನಿಯರು ಕಾಣಿಸ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಔಟ್ ಆಫ್ ಸಿಲೆಬಸ್ ಜೊತೆಗೆ ಕೈ ಜೋಡಿಸಿರೋದು ನಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ಹೆಮ್ಮೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ವೃಂದದವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ನಾವು ಪರೀಕ್ಷೆಯನ್ನ ಬರೀಬೇಕಾದ್ರೆ ಯಾವ್ದಾದ್ರು ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಂದ ಕೂಡಲೇ ಒಂದ್ ಸ್ವಲ್ಪ ತಡವರಿಸ್ತೀವಿ, ಏನಕ್ಕೆ ಈ ಪ್ರಶ್ನೆ ಬಂತು ಇಲ್ಲಿ ಅಂತ ಹೇಳಿ. ಆದ್ರೆ ಈ ಔಟ್ ಆಫ್ ಸಿಲೆಬಸ್ ಅಲ್ಲಿ ಯಾವ್ದು ಸಿಲೆಬಸ್ ಇಲ್ಲಿದೆ, ಏನಕ್ಕೆ ಔಟ್ ಆಫ್ ಸಿಲೆಬಸ್ ಇನ್ನಷ್ಟೇ ಗೊತ್ತಾಗ್ಬೇಕು. ಅದು ಗೊತ್ತಾಗ್ಬೇಕು ಅಂದ್ರೆ ಡಿಸೆಂಬರ್ 27ನೇ ತಾರೀಕು ನೀವೆಲ್ಲರೂ ಮಿಸ್ ಮಾಡದೆ ನಮ್ಮ ಕನ್ನಡದ ಔಟ್ ಆಫ್ ಸಿಲೆಬಸ್ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೇಕು. ಡಿಸೆಂಬರ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಕಾಲೇಜ್ ಟು ಮ್ಯಾರೇಜ್ ಜರ್ನಿಯನ್ನ ನೀವು ನೋಡಬಹುದು. ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ಪ್ರೀತಿಯಿಂದ ಕಾಯ್ತಾ ಇದೆ. ಸಿನಿಮಾದ ಬಗ್ಗೆ ಮಾತನಾಡೋದು ಬಹಳಷ್ಟಿದೆ, ಆದ್ರೆ ಅದಕ್ಕೂ ಮೊದಲು ಈಗಾಗಲೇ ರಿಲೀಸ್ ಆಗಿರೋ ಕಂಟೆಂಟ್ಗಳಲ್ಲಿ ಬಹಳಷ್ಟು ಜನರು ತುಂಬಾನೇ ಪ್ರೀತಿಯನ್ನ ಕೊಟ್ಟಿದ್ದೀರಾ. ಅದರಲ್ಲಿ 2 ಕಂಟೆಂಟ್ ಅನ್ನ ನಿಮ್ಗೆ ಈಗ ತೋರಿಸಲೇಬೇಕು. ಮೊದಲನೇದು ನಮ್ಮೆಲ್ಲರ ಪ್ರೀತಿಯ ಪ್ರತಿಭಾನ್ವಿತ ಕಲಾವಿದರು ಅಚ್ಯುತ್ ಕುಮಾರ್ ಸರ್ ಅವರ ಒಂದು ಕ್ಯಾರೆಕ್ಟರ್ ಗ್ಲಿಮ್ಸ್ ವಿಡಿಯೋ ತುಂಬಾನೇ ವೈರಲ್ ಆಯ್ತು, ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಈಗೋ ಬಗ್ಗೆ ಸಖತ್ತಾಗಿ ಅಚ್ಯುತ್ ಸರ್ ಮಾತನಾಡಿದ್ದಾರೆ. ಒಂದು ಆ ಕಂಟೆಂಟ್, ಅದರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಪ್ರೀತಿಯ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಅವರ ಫೇವ್ರೆಟ್ ಸಾಂಗ್ ವಿಜಯ್ ಪ್ರಕಾಶ್ ಸರ್ ಹಾಡಿರೋದು ಆ ಹಾಡು. ಸೊ ಒಂದು ಗ್ಲಿಮ್ಸಸ್ ವಿಡಿಯೋ ಹಾಗೂ ನಮ್ಮ ಸಿನಿಮಾದ ವಿಜಯ್ ಪ್ರಕಾಶ್ ಸರ್ ಹಾಡಿರುವಂತಹ ಹಾಡನ್ನ ಮೊದಲಿಗೆ ನೋಡ್ಕೊಂಡ್ ಬರೋಣ. ಸಾಂಗ್ ಅಂಡ್ ಎಲ್ಲರ ಜೀವನಾನು ಔಟ್ ಆಫ್ ಸಿಲೆಬಸ್ ಲೆಕ್ಕಕ್ಕೆ ನೋಡಿಲ್ಲ. ಎಲ್ಲರೂ ನಾವೇನೋ ಅನ್ಕೊಂಡಿರ್ತೀವಿ, ಏನೋ ಆಗ್ತೀವಿ ಅದು ಎಂಡ್ ಆಫ್ ದ ಡೇ. ಸೊ ಔಟ್ ಆಫ್ ಸಿಲೆಬಸ್ ಅಲ್ಲಿ ಒಂದು ಜಯವನ್ನ ಗಳಿಸೋಣ ಅಂತ ಹೇಳ್ತಾ, ವಿಶಿಂಗ್ ದಿ ಎಂಟೈರ್ ಟೀಮ್ ಆಫ್ ಔಟ್ ಆಫ್ ಸಿಲೆಬಸ್ ಆಲ್ ದಿ ಬೆಸ್ಟ್. ಒಂದು ಥೀಮ್ ಸಾಂಗ್ ಔಟ್ ಆಫ್ ಸಿಲೆಬಸ್, ಲಿರಿಕ್ಸ್ ಕೂಡ ಅದ್ಭುತವಾಗಿದೆ. ನಾಗೇಂದ್ರ ಪ್ರಸಾದ್ ಸರ್ ಅವ್ರದ್ದು, ಮಾನಸ ಹೊಳ್ಳ ಅವರ ಸಂಗೀತ ನಾನು ಹಾಡಿದ್ದೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ಜಿಂಕಾಲ್ ಮ್ಯೂಸಿಕಲ್ಲಿ ಈ ಹಾಡು ರಿಲೀಸ್ ಆಗುತ್ತೆ. ದಯವಿಟ್ಟು ಕೇಳಿ, ಎಲ್ಲರಿಗೂ ಕೇಳಿಸಿ. ಯಾಕಂದರೆ ಈಗಿನ ದೀಸ್ ಟೈಮ್ಸ್ ಒಳ್ಳೆ ಸಾಹಿತ್ಯ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಕಡೆ ನಾವು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇರ್ತೀವಿ. ಆ್ಯಂಡ್ ಒಳ್ಳೆ ಸಾಹಿತ್ಯನ ಮುಂದಿನ ಪೀಳಿಗೆಗೂ ಕೇಳಿಸೋಣ. ಈ ಹಾಡನ್ನ ದಯವಿಟ್ಟು ಶೇರ್ ಮಾಡಿ. ಎಸ್, ಈ ಹಾಡು ತುಂಬ ರೆಸೊನೇಟ್ ಆಗುತ್ತೆ. ಓದಿದ್ದು ಯಾವುದು ಎಕ್ಸಾಮಲ್ ಬಾರದು, ಎಕ್ಸಾಮಲ್ ಬಂದಿದ್ದು ಓದೆ ಎಲ್ಲ ಹೋಮ್ವರ್ಕು ಅಂದರೆ ಮನೆ ಕೆಲಸ ಅಲ್ಲವಾ, ಇಂಗ್ಲಿಷೇ ತಪ್ಪಿದೆ, ಉಲ್ಟಾ ಎಲ್ಲ ಈ ತರಗತಿಯ ಚೇ ಜಗದ ಸಿಲೆಬಸ್ ಇದೆ, ನೀ ತಿಳಿಯದನು ಕಲೆಯ ಕಲಿಬೇಕಿದೆ. ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫೇ ಸರ್ಕಸ್. ಅದಕ್ಕೋಸ್ಕರ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಕೇಳಿಕೊಂಡು ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಇದೇ ತಿಂಗಳು 27ನೇ ತಾರೀಕು ನಾವು ಮಾಡ್ತೀವಿ. ಈಗ ಜಸ್ಟ್ ಪುಷ್ಪ ರಿಲೀಸ್ ಆಗಿದೆ ನಮ್ಮದು. ಈಗ ನೆಕ್ಸ್ಟ್ ಈ ಪಿಕ್ಚರ್ ನಾವು ಮಾಡ್ತಾಯಿದ್ದೀವಿ. ಇದರ ನಂತರ ಸಂಜು ವೆಟ್ಸ್ ಗೀತ ಮಾಡ್ತಾಯಿದ್ದೀವಿ January 10. ಸೂಪರ್ ಡೂಪರ್ ಸಿನಿಮಾಗಳ ಲಿಸ್ಟಿಗೆ ನಮ್ಮ ಔಟ್ ಆಫ್ ಸಿಲೆಬಸ್ ಕೂಡ ಸೇರಿ ಅನ್ನೋ ಆಸೆ ನಮ್ಮದು. ಸಿನಿಮಾ ತುಂಬ ಚೆನ್ನಾಗಿದೆ, ಖಂಡಿತವಾಗೂ 100% ಚೆನ್ನಾಗಿ ಹೋಗುತ್ತೆ. ಒಂದೇ ಒಂದು ಇದರಲ್ಲಿ ಸ್ಮಾಲ್ ಒಂದು ಇದಿದೆ. 20ನೇ ತಾರೀಕು ನಮ್ಮ ಉಪೇಂದ್ರ ಪಿಕ್ಚರ್ ಬರ್ತಾ ಇದೆ, 25ಕ್ಕೆ ನಮ್ಮ ಸುದೀಪ್ ಅವ್ರ ಪಿಕ್ಚರ್ ಬರ್ತಾ ಇದೆ. ಅದರಿಂದ ಸ್ವಲ್ಪ ಥಿಯೇಟರ್ ವೈಸ್ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಆದ್ರೂ ನಾನು ಖಂಡಿತವಾಗೂ ಮಲ್ಟಿಪ್ಲೆಕ್ಸಲ್ಲಿ ಯಾವ ಥರ ನಾನು ಡೇಟ್ಸ್ ತೊಗೊಂಡು ಕಂಟಿನ್ಯೂ ಮಾಡಿ ನಾನು ಹಾಕ್ತೀನಿ. ಅಷ್ಟು ಮಾತ್ರ ದಾವಣಗೆರೆ, ಚಿತ್ರದುರ್ಗ, ಮತ್ತು ಅಲ್ಲಿ ತುಮಕೂರು, ಇಲ್ಲಿ ಬ್ಯಾಂಗ್ಳೂರು ಎಲ್ಲ ಕಡೆ ನಾನು ಥಿಯೇಟರ್ಸ್ ತೊಗೊಂಡು ಅವ್ರಿಗೆ ನಾನು ಮಾಡಿಕೊಡ್ತೀನಿ. ಅವ್ರು ಒಳ್ಳೇದಾಗಬೇಕು. ಖಂಡಿತವಾಗೂ ಸಿನಿಮಾ 100% ಜನ ನೋಡಿ ಸಕ್ಸಸ್ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಹೀರೋ ಆಗಿರೋರಿಗೆ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಸ್ ಟು ಔಟ್ ಆಫ್ ಇದು.
ಥ್ಯಾಂಕ್ ಯು ಸರ್. ನಮ್ಮೆಲ್ಲರ ಕಡೆಯಿಂದ ನಿಮಗೆ ಸೊ ಎಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ತೀನಿ. ನಮ್ಮ ಟ್ರೈಲರ್ ಲಾಂಚ್ಗೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ. ಚಿಕ್ಕ ಪರಿಚಯ ಹೇಳಿರೋರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಲಂಡನಲ್ಲಿ MBA ಮಾಡಿದೆ, ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿದ್ದೆ, ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದೆ. ಮಾಡ್ತಾ ಜರ್ನಿಲಿ ಹಂಗೆ ಕೆಲವರು ಪರಿಚಯ ಆದರು. ಸಿನಿಮಾದಲ್ಲಿ ಕತೆ ಹೇಳ್ತಿದ್ದೆ, ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ. ಅವರು ಮೋಟಿವೇಟ್ ಮಾಡ್ತಿದ್ರು, ನೀನೇನೋ ಬರೀ ಅಂತ. ಬರದೆ ಒಂದು 3-4. ಸೊ ಅವರು ಬರ್ಸ್ಕೊಂಡು ಅವ್ರು ಅಫಿಷಿಯಲ್ ಆಗಿ ಹೇಳಿಲ್ಲ, ಸೊ ನಾನು ಹೇಳಕ್ ಹೋಗಲ್ಲ. ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ಹಿಂಗೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ. Ad6 ಜೊತೆ 5 ಇಯರ್ಸಿಂದ ಎಜುಕೇಷನ್ ಎಕ್ಸ್ಪೋಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆಗ ಒಂದ್ಸಲಿ ಸರ್ ಮ್ಯಾಮು, ಏನಪ್ಪ ನೀನೇನೋ ಒದ್ದಾಡ್ತಿದ್ದೆ, ಏನಕ್ಕೆ ಒದ್ದಾಡ್ತಿದ್ದೆ, ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಅಂದರೆ. ಮಾಡು, ಸಪೋರ್ಟ್ ಮಾಡೋಣ, ಏನಾಗುತ್ತೆ ಅಂತ. ಈ ಥರ ಇದೆ ಸರ್ ಬಜೆಟ್, ಈ ಥರ ಪ್ಲಾನಿಂಗ್ ಇದೆ ಅಂತ ಗೋಯ್ಡ್ ಅಂತ ಹೇಳಿದವರು. ಅವತ್ತಿಂದ ಇವತ್ತರೆಗೂ ನನಗೆ ಒಂದು ಪ್ರಶ್ನೆನೂ ಕೇಳಿಲ್ಲ, ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಬೆಸ್ಟ್ ಏನು ಮಾಡ್ಬೋದು ಅದನ್ನು ಮಾಡಿದ್ದೀನಿ. ನಾನು ಯಾವತ್ತೂ ಬ್ಲೇಮ್ ಮಾಡಬಾರ್ದು, ಈ ಸಿನಿಮಾ ಇಲ್ಲಿ ಓಡಲ್ಲ ಮಲಯಾಳಮಲ್ಲಿ ಓಡುತ್ತೆ ಅಂತ. ಇದು ಕನ್ನಡದವರೆಗೆ ಮಾಡಿರೋದು. ಯಾಕಂದರೆ ನನಗಿರೋ ಒಂದು ಚಿಕ್ಕ 5 ಲಕ್ಷ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಡು ಈ ಸಿನಿಮಾ ಮಾಡಿದ್ದೀನಿ. ಒಂದು ಚಿಕ್ಕದಾಗಿ PPT ಮಾಡಿದ್ದೀನಿ ಇಲ್ವಾ? ಓಕೆ. ಸೊ ಸಿನಿಮಾ ಟ್ರೈಲರ್ ನೋಡಿದ್ರಿ? ಟ್ರೈಲರ್ ಹೇಗಿದೆ? ಮಸ್ತಾಗಿದೆಯಾ? ಓಕೆ, ಥ್ಯಾಂಕ್ ಯು. ಸೊ ಇದು ನಮ್ಮ ಸಿನಿಮಾ ಬಗ್ಗೆ, ನಮ್ಮ ತಂಡದ ಬಗ್ಗೆ. ಸೊ ನಮ್ಮ ಹೀರೋಯಿನ್ ಇದ್ದಾರೆ ರಿತಿಕಾ ಶ್ರೀನಿವಾಸ್ ಅಂತ. ನಾನು ಜೂನಿಯರ್ ಅವರಿಗೆ. ಅವ್ರು ಜಾಸ್ತಿ ಸಿನಿಮಾಸ್ ಮಾಡಿದ್ದಾರೆ, ಸಿನಿಮಾದಲ್ಲಿ ಜೂನಿಯರು. ಸೊ ಹಾಗೆ ನಾನೊಂದು ತುಂಬ ತೂಕವಾದ ಒಂದು ಟೈಟಲ್ ಕಾರ್ಡ್ ಯಾವುದು ಅಂದರೆ, ಒಂದು ಅಫ್ಕೋರ್ಸ್ ನಮ್ಮ ಬೆಂಬಲ ಕೊಟ್ಟಿದ್ದ ಮೇಡಮ್ ಅವ್ರದ್ದು, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ದು. ಅದೆಲ್ಲ ಬಿಟ್ಟು ಅದಕ್ಕಿಂತ ತುಂಬ ಒಂದು ಭಾರವಾದ ಒಂದು ಟೈಟಲ್ ಹಾಕಿದ್ದೀನಿ, 10,000+ ಟ್ಯಾಲೆಂಟ್ಸ್ ಅಂತ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಪ್ರೊಡಕ್ಷನ್ ಸ್ಟೇಜಿಂದನೂ ನಾವು 5 ಕಾಲೇಜಲ್ಲಿ ಶೂಟ್ ಮಾಡಿದ್ದೀವಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಕೇಂಬ್ರಿಡ್ಜು, ನಾಗಾರ್ಜುನ, ಐಡಿಯಾ ಕಾಲೇಜ್. ಎವ್ರಿ ಟೈಮ್ ಒಂದೊಂದು. ಇವಾಗ ಫೈಟ್ ಸೀಕ್ವೆನ್ಸ್ ಫೈರ್ ಅಂತ ಬರೋಲ್ಲ, ಅಲ್ಲಿ 2,500 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮುಂದೆಗಡೆ ಫೈರ್ ಸರ್ಕಲಲ್ಲಿ 600 ಜನ NCC ಸ್ಟೂಡೆಂಟ್ಸ್ ಇದ್ರು. ಅದು 10 ಎಕರೆ ಜಾಗ ಅದು. ಸೊ ನಿಮ್ಮ ಅದಕ್ಕೆ ಆ ಥರ ಕಾಣಿಸ್ತಿದೆ. ಆಡಿಟೋರಿಯಂ ಶಾಟ್ ಇದೆ. ಪ್ರಾಬ್ಲಿ ನಾನು ನೋಡಿರೋ ಇಂಡಿಯಾ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಆಡಿಟೋರಿಯಮು ಕೇಂಬ್ರಿಡ್ಜಲ್ಲಿದೆ. ಅದಷ್ಟನ್ನು ಫಿಲ್ಮ್ ಮಾಡಿದ್ವಿ ಸ್ಟೂಡೆಂಟ್ಸಿಂದ. ನಮ್ಮದು ಮಿಕ್ಸ್ ಇತ್ತು ಆರ್ಟಿಸ್ಟು. ಸೊ ಫಿಲ್ಮ್ ಮಾಡಿ ಅಲ್ಲಿ ಮತ್ತೆ 8 ಅವರ್ಸ್ ಶೂಟ್ ಮಾಡಿದ್ವಿ. ಮತ್ತೆ ಇನ್ನೊಂದು ಸಾಂಗ್ ತೆಗೆದಿದ್ದೀವಿ, ಅದರಲ್ಲಿ 60 ಜನ ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಈ ಥರ ನಾವು ಎಲ್ಲ ಕಡೆ ಪೈಲಪ್ ಮಾಡ್ಕೊಂಡು ಹೋದ್ವಿ. ಒಂದು ಕಾನ್ಸರ್ಟ್ ಶಾಟ್ ಇದೆ ಫಸ್ಟೇ. ನೀವು ಆ ಕ್ರೌಡ್ ನೋಡಿದ್ರೆ ಅದು ಗಾರ್ಡನ್ ಸಿಟಿ ಯೂನಿವರ್ಸಿಟಿದು. ಅಲ್ಲಿ 7,000 ಜನ ಇದ್ದಾರೆ. ಸೊ ನಾವು ಅವ್ರ ಮಧ್ಯೆ ಹೋಗಿ, ಈ ಥರ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಮ್ಯಾಮ್ ಮೊನ್ನೆ ಹೇಳ್ತಾ ಇದ್ರು, ನಾನು 2 ವಾರ್ಡ್ ನೋಡಿದ್ದೆ ಪ್ರದೀಪ್. ಒಂದು ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು, ಯಾಕಂದರೆ ಜನರ ಮಧ್ಯೆ ಶೂಟ್ ಮಾಡಿರೋದು. ಮತ್ತು ಅಪ್ಪು ಸರ್ದು ಅಭಿಮಾನಿಗಳೇ ನಮ್ಮ ಮನೆಯವರು. ಅದು ಬಿಟ್ಟರೆ ನಿಂಗೆ ಅದೃಷ್ಟ ಬಂದಿದೆ ಅಂತ ಹೇಳೋದು. ಸೊ ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಅಬ್ಸರ್ವೇಷನ್ ಅದು. ತುಂಬ ಕಾನ್ಷಿಯಸ್ ಆಗಿ ಮಾಡಿದ್ದೀನಿ. ಏನಾಗುತ್ತೆ, ನಾನು ರೈಟಿಂಗಲ್ಲಿ ಇದ್ದಾಗ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ನಾವೇನೋ ಅನ್ಕೊಂಡ್ಬಿಡ್ತೀವಿ, ಎಕ್ಸೈಟ್ ಆಗಿಬಿಡ್ತೀವಿ, ಚೆನ್ನಾಗಿದೆ ಅನ್ಕೊಂತೀವಿ, ಶೂಟ್ ಮಾಡಿದಾಗ ಬೋರ್ ಆಗುತ್ತೆ, ರೀಡಿಂಗಲ್ಲಿ ಕಟ್ ಆಗುತ್ತೆ. ಸೊ ಈ ಥರ ತುಂಬ ನಡೀತಾ ಇರುತ್ತೆ. ಬಟ್ ನಾವು ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಯಾಕಂದರೆ ನಮ್ಮದು ಟ್ರೈನಿಂಗ್ ಇರ್ಬೋದು, ಅಥವಾ ಮೋಟಿವೇಶನ್ ಸ್ಪೀಚ್ ಇರ್ಬೋದು, ಅಥವಾ ಸ್ಟ್ಯಾಂಡಪ್ ಕಾಮಿಡಿಗಳು ನಾನು ಮಾಡಿರೋದಿರ್ಬೋದು. ನಮಗೆ ಪ್ರತಿ ಕಡೆ ಹೋದಾಗ 4 ಗಂಟೆಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳಬೇಕಾಯಿತು, 8 ಗಂಟೆ ಶೋಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳಬೇಕಾಯಿತು. ಇದೊಂದು ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ನನಗೆ ವರ್ಕ್ ಆಯಿತು. ನನ್ನ ಇಡೀ ಕರಿಯರಲ್ಲಿ ನನಗೆ ಎಲ್ಲ ಏಜ್ ಗ್ರೂಪ್ಸ್ವರೆಗೂ ವರ್ಕ್ ಆಗೋ ಹ್ಯೂಮರ್ ಏನೇನಿತ್ತು ಅದೆಲ್ಲ ತೊಗೊಂಬಂದು ಇಂಟಗ್ರೇಟ್ ಮಾಡಿದೆ. ಅಚ್ಯುತ್ ಸರ್ದು ಈಗೋ ವಿಡಿಯೋ ನಾನೇ ಸ್ವಂತ ಟಿಕ್ಟಾಕಲ್ಲಿ ಪೋಸ್ಟ್ ಮಾಡಿದೆ ಒಂದ್ಸಲಿ. ಅದಕ್ಕೆ ಮುಂಚೆ MBA ಇದ್ದಾಗ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೆ. ಅದು ಆಲ್ಮೋಸ್ಟು ಅವತ್ತಿಗೆ 1 ಅವರ್ಗೆ 30 ಲಕ್ಷ 40 ಲಕ್ಷ ಎಲ್ಲ ಹೋಗ್ತಾ ಇತ್ತು ಶೇರ್ಸು, ವ್ಯೂಸ್. ಸಾರಿ. ಅದಾದಮೇಲೆ ಆ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾಲು ಉಪಯೋಗಿಸೋಣ ಅಂತ ಅಚ್ಯುತ್ ಸರ್ದು ಹಾಕಿದ್ವಿ. ಅಚ್ಯುತ್ ಸರ್ ಮಾಡಿದಾಗ ಅದು ಅದಕ್ಕಿಂತ ಡಬಲ್ ಹೋಯ್ತು ವ್ಯೂಸು. ಅದಾದಮೇಲೆ ಅದನ್ನ ರೀಸೆಂಟಾಗಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಹೇಳಿದ್ರು, ಅವ್ರಿಗೊಂದು ಥ್ಯಾಂಕ್ ಯು ಹಾಕಿದಾಗ ಅದು ಮತ್ತೆ 60 ಲಕ್ಷ ಹೋಯಿತು. ಸೊ ಇದೇನಾಗುತ್ತೆ, ಒಂದು ಕಂಟೆಂಟ್ ಜಡ್ಜ್ಮೆಂಟ್ ಅಂತ ಏನು ಕರಿತೀವಿ. ಓಕೆ, ಇದು ವರ್ಕ್ ಆಗ್ತಿದೆ, ಇದು ಎಲ್ಲರಿಗೂ ವರ್ಕ್ ಆಗುತ್ತೆ ಅನ್ನೋ ಥರದೇ 80% ಆಫ್ ದ ಸಿನಿಮಾ ನಾನು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ರಲ್ಲಿ ಸ್ಟೇಜ್ ಶೋಸಲ್ಲಿ, ಫೀಲ್ಡ್ ಎಕ್ಸ್ಪೀರಿಯನ್ಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕಲೆಕ್ಟಿವ್ ಆಗಿ ಮಾಡಿದ್ವಿ. ಸೊ ನಾನು ಒಬ್ಬನೇ ಮಾಡಲಿಲ್ಲ, ಯಾಕಂದರೆ ಮೊದಲನೇ ಸಿನಿಮಾ ಕೋಟ್ಯಾಂತರ ರೂಪಾಯಿ ಪ್ರೊಡಕ್ಷನ್ ಇನ್ವಾಲ್ವ್ ಆಗುತ್ತೆ. ಸೊ ಎಲ್ಲರದ್ದು ಅಡ್ವೈಸ್ ತೊಗೊಂಡು ಮಾಡ್ತಾ ಹೋದೆ. ಸೊ ನನ್ನ ಜೊತೆ ಬಂದಿರೋರು ಯಾರು ಪ್ರಾಬ್ಲಮ್ ನನ್ನ ಜೊತೆ ಇನ್ನೊಂದು ಸಿನಿಮಾ ಮಾಡಲ್ಲ. ಯಾಕಂದರೆ ಮಿರಾಕಲ್ ಅಂದರೆ ಈ ಥರ ಒಂದು ಸ್ಕೇಲ್ ಸಿನಿಮಾನ ನಾವು 19 ಡೇಸಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಅದೇ ಒಂದು ಮಾಸ್ಟರ್ ಕ್ಲಾಸ್ ಥರ ಬಿಡೋಣ ಅಂತ ನಮ್ಮ ಎಡಿಟರ್ ಉಮೇಶ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರ ವೈಫು ಇವಾಗ ಸಿನಿಮಾ ಮುಗಿದ್ಮೇಲೆ ಸ್ಮೈಲ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಉಮೇಶ್. ಯಾಕಂದರೆ ನಮ್ಮ ಥರ ಸಿನಿಮಾಗಳು ಎಡಿಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಒನ್ ಟೇಕು ಅಂತ. ನಮ್ಮ ಇಡೀ ಸಿನಿಮಾ ಎಲ್ಲ ಆರ್ಟಿಸ್ಟ್ಗಳು 1 ಟೇಕೆ, 2ನೇ ಟೇಕ್ ತೊಗೊಳ್ಳೋದಿಲ್ಲ. ಎಷ್ಟು ಬೇಕು ಸರ್ ಇಷ್ಟು ತೊಗೊಂಡು ರಿವ್ಯೂ ಲೈಟಿಂಗ್ ಆಗ್ತಿದ್ದಂಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ತೀವಿ. ಇಡೀ ಸರ್ ಓಕೆ ಇದು ಸೆಟ್ ಇಂಟೆನ್ಸಿಟಿ. ಸೊ ಯಾಕಂದರೆ ಅವ್ರಿಗೆ ನ್ಯಾಚುರಲ್ ಆಗಿ ಹೇಗೆ ಮಾಡ್ಬೋದು ಆ ಥರ ಬಿಟ್ಕೊಂಡು ಬಂದಿದ್ದರಿಂದ ಸೊ ಅದು ಮಾಡಿದ್ವಿ. ಜೊತೆಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಲಿ ಒಂದು ಜರ್ನಲಿಸಮಲ್ಲಿ ಒಂದು PhD ಮಾಡಿರೋ ಒಬ್ಬರು ಡೈರೆಕ್ಷನಲ್ PhD ಮಾಡಿದ್ದಾರೆ, ಡಾಕ್ಟರ್ ರಾಯಲ್ ಸರ್ ಅಂತ. ಅವರು ಬಂದು ನಮ್ಮ ಎಡಿಟಿಂಗಲ್ಲಿ ಕೂತರು. ಯಾಕಂದರೆ ಸಣ್ಣ ಪುಟ್ಟ ತಪ್ಪಾಗುತ್ತೆ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಯಾವತ್ತು. ಯಾಕಂದರೆ ಇಷ್ಟು ನಾನು ಒಬ್ಬನೇ ಮಾಡೋಕ್ಕೆ ಹೋದಾಗ ತಪ್ಪಾಗಬಾರ್ದು ಅಂತ ಒಂದು ಕಾನ್ಷಿಯಸ್ ಆಗಿ ಮಾಡಿರೋ ಸಿನಿಮಾ ಔಟ್ ಆಫ್ ಸಿಲೆಬಸ್.
ಸೊ ಇಷ್ಟು ಸಿನಿಮಾ ಬಗ್ಗೆ ಮತ್ತೆ ಮಾತಾಡೋಣ. ಜಾಸ್ತಿ ಮಾತಾಡಿದ್ರೆ ಕ್ಷಮಿಸಿ. ಒಂದು ಖುಷಿ ವಿಚಾರ ಮೀಡಿಯಾದವ್ರ ಬಗ್ಗೆ ಹೇಳಲೇಬೇಕಿದು. ನಮ್ಮ ಮಮ್ಮಿಗೆ ಫೋನ್ ಮಾಡಿದೆ, ಮಮ್ಮಿ ಡ್ಯಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಚಿಕ್ಕ ವಯಸ್ಸಿಂದ ಬೈತಾ ಇರಲ್ಲ ನಿನಗೆ ಪೇಪರ್ ಓದು ಅಂತ, ಅದೇ ಪೇಪರಲ್ಲಿ ನಿನ್ನ ಬಗ್ಗೆ ಓದ್ಕೊಂಡು ಕೂತವ್ರೆ ಅಂದರು. ಸೊ ಇದಕ್ಕೆಲ್ಲ ಕಾರಣ ನಿಮ್ಗಳ ಸಪೋರ್ಟು. ಸೊ ತುಂಬ ಥ್ಯಾಂಕ್ಸ್, ಸಪೋರ್ಟ್ ಮಾಡ್ತಾರೆ. ತುಂಬ ಕಾನ್ಶಿಯಸ್ ಆಗಿ ಮಾಡಿದ್ದೀನಿ, ತಪ್ಪಿದ್ರತ್ತಿದ್ದಿ. ಸುಮಾರು ಜನ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ಯಾಕಂದರೆ ನಮ್ಮದು ಆ್ಯಡ್ ಏಜೆನ್ಸಿ ಅದರಿಂದ ನೆಟ್ವರ್ಕ್ ಚೆನ್ನಾಗಿದೆ ನಮಗೆ. ಸೊ ಮಾತಾಡಿದಾಗೆಲ್ಲ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದೀರಾ, ಪ್ರತಿಯೊಂದು ಫೀಡ್ಬ್ಯಾಕು ತೊಗೊಂಡಿದ್ದೀನಿ. ಸೊ ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದ. ಸೊ ಈಗ Q&A ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮ್ಯಾಮ್ ನಾನು ವೇದಿಕೆ ಮೇಲೆ ಕರೆಯೋಣ. ಶೇರ್ ಹಾಕ್ಬಿಡೋಣ. ನೀವೆಲ್ಲ ಹಿಂಗೆ ಎನ್ಕರೇಜ್ ಮಾಡ್ತಾ ಇದ್ರೆ ಮನೆಯಲ್ಲೂ ಕಾಣಿಸ್ಕೊತೀವಿ, ಕರೆದ್ರೆ ಮಾತ್ರ. ಈ ಸಿನಿಮಾ ಒಂದು ಹೊಸ ಜರ್ನಿ ಅಗೇನ್, ಡಿಫ್ರೆಂಟ್ ಕ್ಯಾರೆಕ್ಟರ್. ಅದನ್ನ ಪ್ರದೀಪ್ ಅವರು ನಾನು ಆಡಿಷನ್ ಹೋದಾಗ ನರೇಶನ್ ಚೆನ್ನಾಗಿ ಕೊಟ್ಟಿದ್ದು, ಅದೇ ಕಾಮಿಡಿ ಆಗಿತ್ತು ಆ್ಯಕ್ಚುಲಿ. ಅದನ್ನ ಸಿನಿಮಾಲಿ ಇರಲಿಲ್ಲ ಅವರು, ಇಲ್ಲ ಇದು ಬೇಡ ಇದು ಮಾಡೋಣ ಶ್ರವಣ್ ಅಂತ. ಸೊ ಇಟ್ಸ್ ಅ ನ್ಯೂ ಜರ್ನಿ. ಇದರಲ್ಲೇ ಬೇರೆ ಥರ ಕಾಣಿಸ್ಕೊತೀನಿ. ಅದು ನೀವು 27th ಎಲ್ಲ ಒಟ್ಟಿಗೆ ನೋಡೋಣ ಥಿಯೇಟ್ರಲ್ಲಿ. ಥ್ಯಾಂಕ್ ಯು. ನಿಮ್ಗೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರದೀಪ್ ಸರ್ ನಿಮಗೆ ಅವ್ರು ಒಂದೊಂದು ಸೀನ್ ಆಗಿರಲಿ ಮತ್ತು ಅವರು ಆ್ಯಕ್ಟ್ ಮಾಡಿದಿರಲಿ ಎಲ್ಲರೂ ನಿಮಗೆ ಹೊಸ್ದಾಗಿರುತ್ತೆ. ಏನಕ್ಕೆ ಫಸ್ಟ್ ಟೈಮ್ ಹೀರೋ ಆಗಿ ಅಂತ ಅನ್ಸೋದೇ ಇಲ್ಲ ಸಿನಿಮಾದಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ ಆಗಿರಲಿ ನಿಮಗೆ ಕನೆಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಡಿಸೆಂಬರ್ 27 ರಿಲೀಸ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಇಲ್ಲಿ ಸ್ಟೇಜ್ ಮೇಲೆ ಇರೋರಿಗೆ ಎಲ್ಲರಿಗೂ ಹಾಯ್ ನಮಸ್ಕಾರ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ ಆಫ್ ಆಲ್ ಔಟ್ ಆಫ್ ಸಿಲೆಬಸ್ ನರೇಶನ್ ಕೊಟ್ಟರು ನಮ್ಮ ಪ್ರದೀಪ್ ಸರ್. ಸೊ ಅದಕ್ಕೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಫಿಲಮ್ ಫುಲ್ ಚೇಂಜ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ತುಂಬಾ ಒಂದು ಚೇಂಜಸ್ ನಡೀತು. ಬಟ್ ಓವರ್ ಆಲ್ ಸಿನಿಮಾ ನೋಡಿದ್ರೆ ಅದೆಲ್ಲನೂ ಆ ಚೇಂಜಸ್ ಎಲ್ಲನೂ ಇಟ್ಸ್ ಫಾರ್ ಅ ಗುಡ್ ಥಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಫುಲ್ ಸಿನಿಮಾ ನೋಡಿದ್ರೆ ನೀವು ತುಂಬ ಇಷ್ಟ ಆಗುತ್ತೆ ಮೋಸ್ಟ್ಲಿ ಆಡಿಯನ್ಸ್ಗೆ, ಎಸ್ಪೆಷಲಿ ಕಾಲೇಜ್ ಪೀಪಲ್ಗೆ. ಸೊ ದಯವಿಟ್ಟು ಸಿನಿಮಾನ ಹೋಗಿ ನೋಡಿ. ಆ್ಯಂಡ್ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಅ ಟೋಟಲಿ ಡಿಫ್ರೆಂಟ್ ಪಾತ್ರ. ಫಸ್ಟು ಲವ್ ಮಾಡ್ತೀರಾ, ಆಮೇಲೆ ಏನಾಗುತ್ತೆ ಅಂತ ನೀವೇ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ. ಸೊ ಔಟ್ ಆಫ್ ಸಿಲೆಬಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಜಾನರ್. ನಾನು ಮಾಡಿದ್ದೀನಿ ಮುಂಚೆ ಸಿನಿಮಾಸ್, ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ರೋಲು. ಸೊ ಎಲ್ಲರೂ ಹೋಗಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಔಟ್ ಆಫ್ ಸಿಲೆಬಸ್ ಟೀಮ್. ಇಷ್ಟು ಒಳ್ಳೆ ಒಂದು ಪ್ರಾಜೆಕ್ಟಲ್ಲಿ ನಾನು ಮಾಡ್ತಿರೋದು ನನಗೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬ ಜನರಿದ್ದೀರಾ, ನಮ್ಮ ಔಟ್ ಆಫ್ ಸಿಲೆಬಸ್ ತಂಡದವರು ತುಂಬ ಇದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಬಟ್ ಟೈಮ್ ಇಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ಯಾರಾದ್ರೂ ಮರೆತರೆ ಕ್ಷಮಿಸ್ಬೇಡಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನಮ್ಮ ಫೀಲ್ಡೇ ಬೇರೆ. ಆಡ್ 6 ಅಡ್ವರ್ಟೈಸಿಂಗ್, ನಮ್ಮದು ಅಡ್ವರ್ಟೈಸಿಂಗ್, ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದು ನಮ್ಮ ವೃತ್ತಿ. ಆದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಹೊಸ ಪ್ರಯತ್ನ. ಯಾಕಂದರೆ ಪ್ರದೀಪ್ ದೊಡ್ಡಯ್ಯ ನಮ್ಮ ಜೊತೆ ಎಲ್ಲ ಈವೆಂಟ್ಸಲ್ಲೂ ನಮ್ಮ ಜೊತೆ ಇರ್ತಿದ್ರು. ಅವರಲ್ಲಿರೋ ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಿ ನಮ್ಮ ಜೊತೆ ಬಂದು ಎಲ್ಲ ಈವೆಂಟ್ಸಲ್ಲಿ ಭಾಗವಹಿಸ್ತಿದ್ರು. ಸೊ ಅವರಲ್ಲಿರೋ ಟ್ಯಾಲೆಂಟ್ ನೋಡಿ ನಮಗೂ ಒಂಥರ ಖುಷಿ ಆಗ್ತಿತ್ತು. ಮತ್ತು ಅವರ ಒಳಗಡೆ ಏನೋ ಒಂದು ಅಡಗಿದೆ ಅಂತ ಒಂದು ಏನು ಹೇಳ್ತಾರೆ ನಾವು ನೋಟಿಸ್ ಮಾಡಿದ್ರಿ ನಾವು. ಸೊ ಒಂದಿನ ಕೇಳಿದಾಗ ಈಗ ನನ್ನೊಂದು ಕತೆ ಇದೆ, ಸೊ ಅದನ್ನು ಮಾಡಬೇಕು ಅಂತಿದ್ದೀನಿ, ಸಿನಿಮಾ ಮಾಡಬೇಕು ಅಂತಿದ್ದೀನಿ, ನನಗೆ ಅದು ಒಂದು ಆಂಬಿಷನ್ ಇದೆ ಅಂತ ಹೇಳಿದ್ರು. ಸೊ ಆಗ್ಲಿಪ್ಪ ಮಾಡಿ ಅಂತ ನಾನು ಸುಧಾಕರ್ ಇಬ್ರು ಸರಿ ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇ, ಒಂದು ಟ್ಯಾಲೆಂಟ್ನ ಮುಂದೆ ತರೋದಕ್ಕೆ ನಾವೊಂದು ಏನು ಹೇಳ್ತಾರೆ ಒಂದು ಸ್ಟೆಪ್ ಅಷ್ಟೇ, ಒಂದು ಸ್ಟೆಪ್ ಹಾಕ್ಕೊಟ್ಟಿದ್ರಿ. ಅದನ್ನು ಪ್ರದೀಪ್ ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನಾವು ಏನು ಅಂದ್ಕೊಂಡಿದ್ವಿ ನಾವು ಯಾವುದ್ರಲ್ಲೂ ಇನ್ವಾಲ್ವ್ ಆಗಲಿಲ್ಲ. ಯಾಕಂದರೆ ಪ್ರದೀಪಲ್ಲಿ ಆ ಭರವಸೆ ಇದೆ. ಸೊ ಭರವಸೆ ಇದ್ದಿದ್ದಕ್ಕೋಸ್ಕರ ನಾವು ನೀ ಏನು ಮಾಡಬೇಕು ಅದನ್ನ ಮಾಡಪ್ಪ ನಾವು ನೀನು ಹಿಂದೆ ಇದ್ದೀರಿ. ಸೊ ಅದೇ ರೀತಿ ಪ್ರದೀಪು ಎಲ್ಲ ಥರದ್ರಲ್ಲೂ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಈ ಟ್ರೈಲರ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಎಲ್ಲ ಹೀರೋಯಿನ್ಸ್ ಮೇನ್. ಯಾಕಂದರೆ ಪಾಪ ಒಂದು ಏನು ಹೇಳ್ತಾರೆ ಅವರು ಕೆರಿಯರ್ಗೆ ಒಂದು ಒಳ್ಳೆ ಪ್ರಯತ್ನ
ಮತ್ತೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಮತ್ತೆ ಗೋಕುಲ್ ದಾಸ್ ಸರ್, ಡಿಸ್ಟ್ರಿಬ್ಯೂಟ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರೋದು ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ದೀರಾ, ಸೊ ಇದು ಸ್ಟೂಡೆಂಟ್ಸ್ಗಂತಾನೆ ಹೇಳಿ ಮಾಡಿಸಿರೋ ಥರ ಇದೆ. ಸೊ ನಂದು ಒಂದು ಸಣ್ಣ ಪಾತ್ರ ಇದೆ, ಕೀ ರೋಲ್. ನಂದು ಕೂಡ ಇದು ಮೊದಲನೇ ಸಿನಿಮಾ. ನಾನು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡಿ, ಐ ಆಮ್ ಶೋರ್ ದಟ್ ಯು ವಿಲ್ ಆಲ್ ಲೈಕ್ ಇಟ್. ಸೊ ಯಾ, ಥ್ಯಾಂಕ್ ಯು. ಐಶ್ವರ್ಯ ರೇಚಲ್ ಅಂತ. ನಾನು ನ್ಯೂಕಮರ್, ಜಸ್ಟ್ ಲೈಕ್ ಪ್ರಕೃತಿ. ಆ್ಯಂಡ್ ಈ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ. ಐ ಡೋಂಟ್ ನೋ ಪ್ರದೀಪ್ ಸರ್ ಜ್ಞಾಪಕ ಇದೆಯಾ ಇಲ್ವಾ ಅಂತ. ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ತುಂಬ ಟ್ರೆಂಡಿಂಗ್ ಆಗಿತ್ತು ಆವಾಗ. ಅಲ್ಲಿ ಪ್ರದೀಪ್ ಸರ್ ಜಸ್ಟ್ ಒಂದು ಮಾತು ಹೇಳಿದ್ರು, ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ DM ಮಾಡಿ ನಿಮ್ಮ ಪ್ರೊಫೈಲ್ ಕಳಿಸಿ ನೋಡ್ತೀನಿ ಅಂತ. ಅಲ್ಲಿ ಫಸ್ಟ್ ನನಗೆ ಹೇಳಿದ್ದು, ಬಬ್ಲಿ ಕ್ಯಾರೆಕ್ಟರ್ ಇದೆ, ಸ್ವಲ್ಪ ಕಾಮಿಡಿನೂ ಇರುತ್ತೆ, ಸೊ ನೀನು ಮೋಸ್ಟ್ಲಿ ಸೂಟ್ ಆಗ್ತೀಯಾ, ನೋಡೋಣ ಒಂದು ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಮಾಡೋಣ ಅಂತ. ಸೊ ಆ ಕೋವಿಡ್ ಟೈಮಿಂದ ಫೈನಲಿ ಟಿಲ್ ನೌ, very long journey but beautiful journey, and thank you Pradeep sir for selecting me and taking me for the movie. So our tara it's a little comedy role nandu, and again thank you to Ad6, thank you Pradeep sir, thank you everyone. ಯಾಕಂದರೆ ಇವರು ಒಂದು ಕಾನ್ಫಿಡೆನ್ಸ್ ಕೊಟ್ಟು ಒಂದು ಡಿಸ್ಕಷನ್ ಆದಾಗ, ಯಾಕಂದರೆ ನಮ್ಮದು ಕಂಪನಿ ಅದು ನಮಗೆ ಡೈರೆಕ್ಟರ್ ಅಂತ ಇದ್ರು ಒಂದು ಕಂಪನಿಲಿ ಎಲ್ಲರಿಗೂ ಸಲಹೆ ಕೇಳ್ತಾರೆ, ಈ ಥರ ಒಂದು ಹೆಜ್ಜೆ ತೊಗೊಂತ ಇದ್ದೀವಿ ಅಂತ. ಅವತ್ತಿಂದ ನಾನು ಎಲ್ಲ ಕಡೆ ಕಾರ್ಡಲ್ಲಿ ಅವ್ರನ್ನ ಎನರ್ಜಿ ಅಂತಲೇ ಹಾಕೊಂಡ್ಬಂದಿದ್ದೀನಿ. ಸೊ ಶಕ್ತಿ ಅಂತ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಔಟ್ ಆಫ್ ಸಿಲೆಬಸ್. ಎಸ್ ಸರ್, ಪ್ರಶ್ನೆ ಇದ್ದರೆ ಶುರು ಮಾಡೋಣ ಸರ್. ಏನಾದ್ರು ಆ್ಯಡ್ ಮಾಡ್ತೀರಾ? ಅದರಿಂದ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತಲೇ ನಾನು ಹೇಳ್ಬಿಟ್ಟು, ಇವ್ರು ಹೀರೋಗೆ ಹೇಳ್ಬಿಟ್ಟು ನಾನು ತೊಗೊಂಡೆ. ಪ್ರೊಡ್ಯೂಸರ್ ನಾನು ನೋಡಿರಲಿಲ್ಲ, ಇವತ್ತೇ ನಾನು ನೋಡ್ತಾ ಇರೋದು. ಅವ್ರಿಗೆ ಅವ್ರ ಕಂಪನಿಗೆ ತುಂಬ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅದು ನಾವು ನೋಡ್ಬೇಕು ಸರ್ ಈಗ, ಯಾಕಂತಂದರೆ 2 ಸಿನಿಮಾ ಬರ್ತಾ ಇರೋದ್ರಿಂದ ಪ್ಲ್ಯಾನ್ ಅಂತೂ ಮಾಡ್ತೀನಿ. ಖಂಡಿತವಾಗೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಅಲ್ಲ ಎಲ್ಲ 7-8 ಇದೆ. ಎಂಟರ್ ಕರ್ನಾಟಕ, ಎಂಟರ್ ಇಯರ್ ಎಂಡ್ ಬಂದಾಗ ನಿಮಗೆ 10 ಸಿನಿಮಾ ಮಾಡಿದ್ರೂ ಓಕೆ ಆಗುತ್ತೆ. ಬಟ್ ಆ ಸಿನಿಮಾ ಅದರಲ್ಲಿ ಕಂಟೆಂಟ್ ಯಾರು ಚೆನ್ನಾಗಿರುತ್ತೋ 100% ಅವ್ರದ್ದು ಓಡುತ್ತೆ ಅನ್ನೋದು ನಮ್ಗೆ ಅಭಿಪ್ರಾಯ ಇದೆ ಸರ್. ಓಕೆ, ನಿಮ್ಮ ಅಭಿಪ್ರಾಯ ಓಕೆ. ಆದರೆ ಈಗ ನೋಡಿ, ಈಗಾಗಿದೆ ಈ ಪುಷ್ಪಾದೇ ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಅಲ್ವಾ? ನೀವೇ ಡಿಸ್ಟ್ರಿಬ್ಯೂಷನ್, ಹೌದು ಕರೆಕ್ಟ್ ಅಲ್ಲ ಸರ್? ಈಗಾಗಿರೋ ಸಮಸ್ಯೆಗಳು ಅಂದ್ರೆ ನಿಮಗೂ ಗೊತ್ತಿದೆ ಏನೇನಾಗ್ತಿದೆ ಅಂತ. ಹಂಗಾಗಿ ಆ 2 ಸಿನಿಮಾ ಕೂಡ ದೊಡ್ಡ ನಮ್ಮ ಕನ್ನಡ ಸ್ಟಾರ್ಸ್ದೇನೆ, ಒಂದು ಉಪೇಂದ್ರ ಅವ್ರದ್ದು, ಒಂದು ಸುದೀಪ್ ಅವ್ರದ್ದು. ಹೌದು. ಸೊ ಈ ಸಿನಿಮಾ ಬಂದಾಗ ಏನಾಗುತ್ತೆ, 8 ಮಿನಿಟಲ್ಲಿ ಅವ್ರು ಒಂದು 10-15 ಥಿಯೇಟರ್ ಕೊಟ್ಬಿಟ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋರು ಎಲ್ಲರೂ ಈ ಕಡೆ ಸಿಗಾಕೋತಾರೆ. ಅದಕ್ಕೆ ನೀವು ಪಕ್ಕ ಏನು ಮಾಡ್ಕೊಂಡಿದ್ದೀರ ಅನ್ನೋದು ಬೇಕಷ್ಟೇ. ಅಲ್ಲ, ನಮ್ಮ ಹೀರೋ ಅವ್ರು ಹೇಳ್ಬಿಟ್ಟಿದ್ದಾರೆ, ನನಗೆ ಮಲ್ಟಿಪ್ಲೆಕ್ಸ್ ತುಂಬ ಜಾಸ್ತಿ ಬೇಕು, ಆದಷ್ಟು ನನಗೆ ಸಿಂಗಲ್ ಥಿಯೇಟರ್ಸ್ ಕಡಿಮೆ ಇದ್ರೂ ನಡೀತದೆ ಅಂತ ಹೇಳಿದ್ದಾರೆ. ಕೊಡ್ತಾರೆ ಈಗ. ಇವಾಗ ಇರೋದೇ ಅದು 2ನೇ ಸಿನಿಮಾ ಇಲ್ಲ. 2 ವಾರಕ್ಕೆ ಎಲ್ಲ ಸಿನಿಮಾ ತೆಗಿತಾ ಇರ್ತಾರೆ. ಈಗ ಮಲ್ಟಿಪ್ಲೆಕ್ಸ್ ಕೊಡ್ತಾರೆ ಅವ್ರಿಗೆ 100%. ನಮಗೂ ಮಲ್ಟಿಪ್ಲೆಕ್ಸ್ ಸಿಗುತ್ತೆ ಎಲ್ಲ ಕಡೆ. ನಾವು ತುಮಕೂರು, ದಾವಣಗೆರೆ, ಬ್ಯಾಂಗ್ಳೂರು ಎಲ್ಲ ಓಪನ್ ಮಾಡ್ತೀವಿ. ಅವ್ರು ಎಲ್ಲೆಲ್ಲಿ ಹೇಳಿದಾರೋ ಅಲ್ಲೆಲ್ಲ ಓಪನ್ ಮಾಡಿಸ್ತಿದ್ದಾರೆ. ಪ್ರದೀಪ್, ಇಲ್ಲಿ ಟೈಟಲ್ ಬಂದಿದೆ, ಸೇಮ್ ಟೈಟಲ್. ಹೌದು, ಮತ್ತೆ ಟ್ರೈಲರ್ ನೋಡಿದ್ರೆ ಸ್ವಲ್ಪ ರಿಲೇಟ್ ಆಗುತ್ತೆ ಸ್ಟೋರಿಗೆ. ಅದು ಮಲಯಾಳಂ ಔಟ್ ಆಫ್ ಸಿಲೆಬಸ್ ನಾನು ನೋಡಿಲ್ಲ. ಅದು ಅವ್ರದ್ದು ಮುಂಚೆ ಟೈಟಲ್ ಬರಲಿಲ್ಲ, ನಾನು ಗೂಗಲಲ್ಲಿ ಹಾಕಿದಾಗ ಬರ್ತಾ ಇರಲಿಲ್ಲ. ಅವ್ರೇನು ಮಾಡಿದ್ದಾರೆ, ಕೋವಿಡ್ ಆದಮೇಲೆ ಡಬ್ಬಿಂಗ್ ಮಾಡಿದ್ದಾರೆ ಕನ್ನಡಕ್ಕೆ. ಆ ಡಬ್ಬಿಂಗ್ ಮಾಡಿದ್ಮೇಲೆ ಅದು ಕ್ರಿಟಿಕ್ಸ್ ಎಲ್ಲ ಜಾಸ್ತಿ ಆಗಿ ಇವಾಗ ಗೂಗಲ್ ಸರ್ಚಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಾವು ಟೈಟಲ್ ಇಟ್ಟಾಗ ಫಸ್ಟ್ ಸರ್ಚ್ ಮಾಡಿದಾಗ ಅವತ್ತಿಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ ಸರ್ಚ್ ಇಂಜಿನಲ್ಲಿ. ಇವಾಗ ಅದು ಡಬ್ಬಿಂಗ್ ಆದ್ದರಿಂದ ಎಲ್ಲ ಲ್ಯಾಂಗ್ವೇಜಲ್ಲೂ ಅದನ್ನು ಹಿಟ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಎಲ್ಲ ಕಡೆ ಡಬ್ಬ ಆಗಿದೆ. ಇವಾಗ ಅದು ಮೇಲ್ ಬಂದಿದೆ. ಅದು ನಾನು ಚೇಂಬರಲ್ಲಿ ಕೇಳಿದೆ, ಇದು ಪರವಾಗಿಲ್ಲ, ಇಲ್ಲ ನೀವು ಕನ್ನಡ ಸಿನಿಮಾ ಮಾಡೋದು ಏನು ತೊಂದರೆ ಇಲ್ಲ, ರಿಜಿಸ್ಟರ್ ಆಗಿದೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ್ರು ಮಾಡಿದ್ದೆ. ಓಕೆ, ಈ ಸಿನಿಮಾ ಮೂಲಕ ನೀವು ಯೂತ್ಸಿಗೆ ಏನು ಹೇಳ್ಕೊಂಡಿದ್ದೀರಾ ಸರ್? ಮೇನ್ಲಿ ಎಲ್ಲ ಸಿನಿಮಲ್ಲೂ ಒಂದು ಹ್ಯಾಪಿ ಎಂಡಿಂಗ್ ನೋಡಿರ್ತೀರಾ, ಇಲ್ಲ ಒಂದು ಸ್ಯಾಡ್ ಎಂಡಿಂಗ್ ನೋಡಿರ್ತೀರಾ. ಈ ಸಿನಿಮಲ್ಲಿ ಅದೆರಡು ಬಿಟ್ಟು ಬೇರೆ ಇರುತ್ತೆ. ಸೊ ಏನಾಗ್ತಿದೆ ಅಂದರೆ ಸರ್, ನನಗೊಂದು ಕಾಣಿಸೋ ಮೇನ್ ಕಾಮನ್ ಪ್ರಾಬ್ಲಮ್ಗಳು, ಜಾಬ್ ಬಗ್ಗೆ ನಾನು ಒಂದು 5 ಅವರ್ ಮಾತಾಡ್ತೀನಿ, ಯಾಕಂದರೆ ಅದು ಇಲ್ಲಿ ರಿಲೆವೆಂಟ್ ಇಲ್ಲ, ಅದನ್ನ ಹೇಳೋಲ್ಲ. ಮೇನ್ ಪ್ರಾಬ್ಲಮ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಟ್ರಸ್ಟ್ ಇಶ್ಯೂಸ್. ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ, ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ ಹೇಳ್ತಾರೆ. ನನ್ನನ್ನು ಬೇಕಾದ್ರೆ ಮುಟ್ಟು ನನ್ನ ಫೋನ್ ಮುಟ್ಬೇಡ ಅಂತ. ಇದೊಂದು ತುಂಬ ಸ್ಟ್ರಾಂಗ್. ನೀವೇ ನೋಡ್ತಾ ಇದ್ದೀರಾ,
ದಿನನಿತ್ಯ ಡೈವರ್ಸ್ಗಳು, ಈಗೋ ಇಶ್ಯೂಸ್ಗಳು, ಇದೆರಡು ಮೇನ್ ಕೋರ್ ಎಲಿಮೆಂಟ್ ಆಫ್ ದ ಸ್ಕ್ರೀನ್ ಪ್ಲೇ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಹೆಂಗೆ ಬ್ಲೆಂಡ್ ಆಗಬೇಕು, ಅದೇ ನಾವು ಆನ್ಲೈನಲ್ಲಿ ಹೇಳ್ಬೇಕಂದ್ರೆ ಅ ಬಾಯ್ ಮೀಟ್ಸ್ ಎ ಗರ್ಲ್ ವರ್ಸಸ್ ಅ ಮ್ಯಾನ್ ಮೀಟ್ಸ್ ಎ ವುಮನ್. ಎಷ್ಟು ನಮಗೆ ಸ್ಟೂಡೆಂಟ್ಸ್ ನೋಡಿದ್ರೆ ನಾವು ಜನರಲಿ ನನಗೆ ಎಕ್ಸ್ಪೀರಿಯನ್ಸಲ್ಲಿ ಇವನು ಯಾವ ಇಯರ್ ಅಂತ ಹೇಳ್ತೀನಿ, ನಮಗೆ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಇಯರ್ ಬರ್ತಾ ಕಮ್ಮಿನ್ ಸರ್ ಅಂತ, ಸೆಕೆಂಡ್ ಇಯರ್ ಕಮ್ಮಿನ್ ಸರ್ ಅಂತಾರೆ, ನಮ್ಗೆ ಗೊತ್ತಾಗ್ಬಿಡ್ತೀನಿ ಫೈನಲ್ ಇಯರ್ ದುರಾಕಾರ ಬಂದ್ಬಿಟ್ಟಿದೆ ಅಂತ. ನಾವು ಜನರಲಿ ಎಲ್ಲಾದರೂ ಸೆಮಿನಾರ್ ಹೋದಾಗ ಕೇಳ್ತೀವಿ ಫಸ್ಟ್ ಇಯರ್ ಅವ್ರು ಎಷ್ಟಿದ್ದಾರೆ ಅಂತ, ಅಲ್ಲಿ ನಾವು ಬೇರೆ ಥರ ಪ್ಲಾನ್ ಮಾಡ್ಕೊತೀವಿ. ಅದು ಹೋಗ್ತಾ ಇನ್ನು ನೀವು ಪಿ ಯು ಸಿ ಹೋಗಿ, ಪಿ ಯು ಸಿ ಹೋದರೆ ತುಂಬ ಲವ್ಲಿ ಸ್ಟೂಡೆಂಟ್ಸು. ನೀವು ಫಾರ್ ಎಕ್ಸಾಂಪಲ್ ಪಿ ಯು ಸಿ ಸ್ಟೂಡೆಂಟ್ಸ್ ಜಾಸ್ತಿ ಅಡ್ರೆಸ್ ಮಾಡೋರು ಪ್ರದೀಪ್ ಈಶ್ವರ್ ಸರ್ದು ಸ್ಪೀಚಸ್ ನೋಡಿರ್ತೀರ, ಅವ್ರು ಜಾಸ್ತಿ ಪಿ ಯು ಸಿ ಸ್ಟೂಡೆಂಟ್ಸು. ಆ ಲೈವ್ಲಿನೆಸ್ ನೋಡಿ ಆಡಿಯನ್ಸ್. ಅದೇ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಹೋಗೋಷ್ಟು ಅವರೇ ಹೀರೋಗಳಾಗ್ಬಿಟ್ಟಿರ್ತಾರೆ, ಫೈನಲ್ ಇಯರ್ ವರ್ಷ ಅವ್ರ ಫಾದರ್ಗಳಾಗ್ಬಿಟ್ಟಿರ್ತಾರೆ. ಬಟ್ ಏನು ಬಿಡ್ತಾರೆ ಅಂದರೆ ಆ ಮೆಚೂರ್ ಎಲಿಮೆಂಟ್ ಬಿಡ್ತಾರೆ. ಏನಂದರೆ ನಾನು ನನ್ನ ಈಗೋಗಳು ಮತ್ತು ಟ್ರಸ್ಟ್ ಇಶ್ಯೂಸ್ಗಳು. ಈಗ ಸರ್ ನಮ್ಮ ಎಕ್ಸಾಂಪಲ್ ಮೊನ್ನೆ ನಾನು ಇದು ನಮ್ಮ ತಂದೆ ಹತ್ರ ತುಂಬ ಮಾತಾಡ್ತೀನಿ. 90% ಆಸ್ತಿ ನಮ್ಮ ಅಮ್ಮನ ಹೆಸರು ಮಾಡಿದ್ದಾರೆ. ಈ ಕಾಲದಲ್ಲಿ ಒಂದು ಸೈಟ್ ಬೇಡ ನಮ್ಮ ಹೆಸರಲ್ಲಿ ಇರಲಿ, ನಮ್ಮ ಮಗಳ ಈ ಥರ ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದೀವಿ. ಮದುವೆ ಆಗ್ತಾರೆ, ಚೆನ್ನಾಗೇ ಇರ್ತಾರೆ, ಆದರೂ ಆ ಒಳಗಡೆ ಅಕ್ಸೆಪ್ಟೆನ್ಸ್ ಇಲ್ಲ. ಏನೇನು ಚೇಂಜಸ್ ಆಗಿದೆ, ಮೇಜರ್ಲಿ ಏನಾಗಿದೆ, ತುಂಬ ದೊಡ್ಡ ವಿಷಯ ಹೇಳಿದ್ದಾರೆ ಅಚ್ಯುತ್ ಸರ್, ತುಂಬ ಹ್ಯೂಮರಸ್ ಆಗಿ ಹೇಳ್ತಿದ್ದೀನಿ ನಾನು. ಅವರು ಎಷ್ಟೊಂದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಬೇಕನೋ ಇದು ಇಷ್ಟೊಂದು ಬೆಂಕಿ ಹಚ್ಬೇಕಂತ. ಸರ್ ರಿಯಾಲಿಟಿ ಸರ್, ಯಾಕಂದ್ರೆ ನಾನೆಲ್ಲ ಅವ್ರ ಡೈಲಾಗಲ್ಲೂ ರೆಫರೆನ್ಸ್ ಕೊಟ್ಟೆ ಹೇಳಿದ್ದಾರೆ ಸಿನಿಮಾದಲ್ಲಿ, ಈ ಥರ ಒಂದು ಸರ್ವೆ ಪ್ರಕಾರ ಈ ರೆಫರೆನ್ಸ್ ಪ್ರಕಾರ ಅಂತ ಅವಾಗ ಅವ್ರು ಕನ್ವಿನ್ಸ್ ಆದರು. ಸೊ ಅದೆಲ್ಲ ಸ್ವಲ್ಪ ಒಂದು ಕನ್ನಡಿ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಬಟ್ 80% ಎಂಟರ್ಟೈನ್ಮೆಂಟ್ ಸರ್. ಅನ್ನೋಯಿಂಗ್ಲಿ ನಿಮ್ಗೇನೋ ಗೊತ್ತಾಗುತ್ತೆ. ಗಾಡಿ ದಿನ ಓಡಿಸಿವಲ್ಲ, ಬಿದ್ದ ಪಾಠ ಕಲಿತೀವಲ್ಲ, ಆ ಥರ ಒಂದು 2 ಸೀನ್ ಇಟ್ಟಿದ್ದೀನಿ ಅಷ್ಟೇ. ಬಟ್ ಹೋಗಿ ಗಾಡಿ ಮಜಾ, ಫುಲ್ಲು ಸಿನಿಮಾ ಮಜದಲ್ಲೇ ಹೋಗಿದೆ. ಇಲ್ಲ ಸರ್, ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ ಅನ್ಸುತ್ತೆ. ಪಿತೃರ್ಜಿತ ಇಲ್ಲ ಸರ್, ತಂದೆಲಿದೆ, ಅದವ್ರು ಸ್ವಯರ್ಜಿತ. ಅವ್ರು ನಿಮಗೂ ಕೊಟ್ಬಿಡ್ಬೋದು ಇಷ್ಟ ಆದರೆ, ನಮ್ಗೆ ಕ್ಲೇಮ್ ಇರಲ್ಲ. ಸೊ ನಾನೇ ಸರ್ ಏನಿಲ್ಲ ಸರ್. ಪ್ರದೀಪ್ ಸರ್, ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಮ ಥ್ರೂಟ್ ದ ಜರ್ನಿಯಲ್ಲಾದಂಥ ಒಂದಷ್ಟು ಒಳ್ಳೊಳ್ಳೆ ಅನುಭವಗಳನ್ನ ಸಿನಿಮಾಕರಿಸುವಂತ ಒಂದು ಪ್ರಯತ್ನ ಮಾಡಿರ್ತೀರಾ. ಬಟ್ ಈ ಥರದ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಯುವರಾಜ್ ಭಟ್ರು ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ನೀವೆಲ್ಲ ಹೊಸ ಪ್ರತಿಭೆಗಳಿದ್ರು ಕೂಡ ಅಂತ ಅದ್ಭುತ ಕಲಾವಿದರು ಕೂಡ ಇದ್ದಾರೆ ನಿಮ್ಮ ಸಿನಿಮಾದಲ್ಲಿ. ಸೊ ಒಂದ್ ಒಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಿದ್ದೀರಾ, ಕಷ್ಟಪಟ್ಟು ಮಾಡಿದ್ದೀರಿ ಇಷ್ಟು ವರ್ಷಗಳಿಂದ. ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡ್ ಬಿಡ್ಬೋದಿತ್ತಲ್ಲ ಅಂತ. ಅಗೈನ್ ಒಂದೆರಡು ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತಿದ್ದಾಗ ಮಿಡ್ಲಲ್ಲಿ ಬಂದು ಇಟ್ಸ್ ರಾಂಗ್ ಟೈಮ್ ರಿಲೀಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ. ಸರ್ ಇದು ಚರ್ಚೆ ಆಯ್ತು, ಸರ್ ಇದೇ ಪ್ರಶ್ನೆ ಕೇಳಿದ್ರು, ಅವಾಗ ನಾವು ಒಂದು ಚರ್ಚೆ ಮಾಡಿದ್ವಿ. ಸರ್ ಕಂಟೆಂಟು ಎಲ್ಲರೂ ನೋಡಿದ್ವಿ ಸರ್, ನಾವು ಡಿಸಿಷನ್ ಮೇಕರ್ಸ್ ಎಲ್ಲ ಒಂದ್ಸಲಿ ಕಂಟೆಂಟ್ ನೋಡಿದ್ವಿ. ನೋಡಿದಾಗ ಸರ್ ನಮ್ಮದು ನಾವು ಟಿಕೆಟ್ ಸೇಲ್ ಮಾಡೋಕ್ಕೆ ಶುರು ಮಾಡಾಗಲೇ 3 ವೀಕ್ಸ್ ಆಯ್ತು. ಇವಾಗ ನೀವು ಬುಕ್ ಮೈ ಶೋಲ್ ಹೋಗಿ ನಮ್ಮ ಸಿನಿಮಾ ಟಿಕೆಟ್ ತೊಗೊಬೋದು. ಥಿಯೇಟರ್ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ, ನಾವು ಡೇಟ್ ಇವತ್ತು ಹೇಳ್ತಾ ಇರೋದು, ಡೇಟೇ ಇಲ್ದಂಗೆ ನೀವು ಟಿಕೆಟ್ ತೊಗೊಬೋದು ಬುಕ್ ಮೈ ಶೋಲ್ಲಿ. ಈ ಥರ ಮಾಡಿ ನಾವು ಆಲ್ಮೋಸ್ಟ್ 5 ಲಕ್ಷ ಟಿಕೆಟ್ಗೆ ಡೆಪಾಸಿಟ್ ಕೊಟ್ಟಿದ್ವಿ. ಸಾರಿ 5,000 ಟಿಕೆಟ್ಸ್, 5 ಲಕ್ಷ ರೂಪಾಯಿ 5,000 ಟಿಕೆಟ್ಸ್ಗೆ ಡೆಪಾಸಿಟ್ ಕೊಟ್ಟರೆ ಅಲ್ಲಿ 80% ಆಲ್ಮೋಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಈಗ ನಮ್ಮ ಸ್ಟೂಡೆಂಟ್ಸ್ 10,000 ಜನ ಭಾಗಿಯಾರೋರೆಲ್ಲ ತೊಗೊಂಡಿರೋದು ಈ ಥರ. ಅದು ಸ್ಕ್ಯಾನರ್ ಕೋಡ್ ಹಾಕಿ ನಾವು ಒಂದು ಚಿಕ್ಕ ಮಾರ್ಕೆಟಿಂಗ್ ಮಾಡಿದ್ವಿ, ಪಬ್ಲಿಕ್ಕು ತೊಗೊಂಡಿದ್ದಾರೆ. ಸೊ ಆಮೇಲೆ ನನಗೇನಾಯಿತು, ಓಕೆ ಯಾವುದೋ ಊರಿಂದ ತೊಗೊಂಡ್ಬಿಟ್ರೆ ಪ್ರಾಬ್ಲಮ್ಮು, ಸೊ ನಾವು ಮಾಸ್ ಮಾರ್ಕೆಟಿಂಗ್ ಮಾಡೋದು ಬೇಡ, ಯಾರ್ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಬಾರ್ಕೋಡ್ ಕಳ್ಸೋಣ ಅಂತ. ಸೊ ನನಗೆ 5,000 ಜನ ಆಲ್ರೆಡಿ ರೆಡಿ ಇದ್ದಾರೆ, ಇನ್ನು 2 ವಾರ ಇದೆ ಸರ್ ಸಿನಿಮಾಗೆ. 10,000 ಜನ ರೆಡಿ ಮಾಡ್ತೀನಿ ಫಸ್ಟ್ ವೀಕಿಗೆ. ಯಾವ ಕಾನ್ಫಿಡೆನ್ಸಲ್ಲಿ ಮಾಡ್ತೀನಿ ಅಂದರೆ, ಸರ್ ನನ್ನ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನಾನು ಬೋಲ್ಡಾಗಿ ಬಂದು ನೋಡಿ ಅಂತ ಹೇಳ್ಬೋದು. ಇಲ್ಲ ನಾಳೆ ಮತ್ತೆ ಬೈತಾರೆ, ಟ್ರಾಲ್ ಮಾಡ್ತಾರೆ. ಯಾಕಂದರೆ ನಾನು 2012 ಸ್ವಲ್ಪ ಮೀಮರ್ಸು ಟ್ರಾಲರ್ಸ್ ಎಲ್ಲ ಫ್ರೆಂಡ್ಸ್ ಇದ್ರು, ಬಿಡ್ತಾರಲ್ಲ ಆಯ್ತಾ, ಯಾವ ಥರ ಯೋಚನೆ ಮಾಡ್ತಾರೆ ಅವ್ರ ದೃಷ್ಟಿಕೋನ ಏನು ಗೊತ್ತು ನನಗೆ. ಸೊ ಇವಾಗ ನಾನು ಹೇಳಿದ್ರೆ ಸರ್ 10 ರೂಪಾಯಿ ಇಸ್ಕೊಂಡು ಪ್ರಾಬ್ಲಮ್ ಸರ್, ಬೇಕಾದ್ರೆ ಒಂದು 50 ಲಕ್ಷ ಇಸ್ಕೊಂಡು ಒಂದ್ಸಲಿ ಬೈಸ್ಕೊಂಡು ಬಂದ್ರೆ 10 ರೂಪಾಯಿ ಇಸ್ಕೊಂಡು ಒಂದು ಡಬಲ್ ಬೈತಾನೆ. ಅದಕ್ಕೆ ಈ ಕಮಿಟ್ಮೆಂಟ್ ನಾನು ತೊಗೊತಾ ಇದ್ದೀನಿ ಅಂದರೆ ಅಷ್ಟೇ ಕಾನ್ಫಿಡೆಂಟ್ ಹೆಂಗೆ ಸರ್. ಸೇಮ್ MBA ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಿ, ಒಂದು ಕಡೆ ಇಡ್ತೀವಿ, ಒಂದು ಜನಕ್ಕೆ ತೋರಿಸ್ತೀವಿ, ಅದ್ರಲ್ಲಿ ಅವ್ರೇನು, ಅವ್ರ ಏಜ್ ಗ್ರೂಪ್ ಏನು, ಅವ್ನ ಬ್ಯಾಕ್ಗ್ರೌಂಡ್ ಏನು, ಯಾರಿಗೆ ಇಷ್ಟ ಆಗ್ತಿದೆ, ನಮ್ಮ ಟಾರ್ಗೆಟ್ ಮಾರ್ಕೆಟ್ ಏನು, ಹೆಂಗೆ ಪಬ್ಲಿಸಿಟಿ ಮಾಡಬೇಕು, ಈ ಥರ ಪ್ಲಾನ್ ಮಾಡ್ಕೊಂಡು ಬಂದಾಗ ನಮಗೆ ಗೊತ್ತಾಗಿದ್ದು ಓಕೆ ನನಗೊಂದು 10,000 to 15,000 ಸೇಫ್ ಆಡಿಯನ್ಸ್ ಇದ್ದಾರೆ ಸರ್. ಇದು ವೆರಿ ಬಿಗ್ ನಂಬರ್ ಸರ್. ಮದುವೆ ಮಾಡಿ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಗಿಫ್ಟ್ ಕೊಟ್ಟು ಸೀರೆ ಕೊಟ್ಟು ಬಂದರೆ ಒಬ್ರು ಬರ್ತಾರೆ ಮದುವೆ. ಈ ಕಾಲದಲ್ಲಿ ಯಾರು ಹೋಗ್ತಾರೆ ಸರ್ ಮದುವೆಗೆ ಅಂತ. ಸೊ ನಾನು ಅದರಲ್ಲಿ ಟಿಕೆಟ್ ತೊಗೊತಾ ಇದ್ದಾರೆ ಅನ್ನೋದು ಅಫ್ಕೋರ್ಸ್ ಇದು ಎಂಟರ್ಟೈನ್ಮೆಂಟು ಬರ್ತಾ ಇದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಬಿಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ 3rd ಇಂದ ನನಗೆ ರಿಯಲ್ ಪಬ್ಲಿಕ್ ಸ್ಟಾರ್ಟ್ ಆಗೋದು ಅಂತ ಒಳಗಡೆ ಕ್ಯಾಲ್ಕುಲೇಷನ್ ಇರೋದು. ಬೇಗ ರೀಚ್ ಆದರೆ ಪ್ರಾಡಕ್ಟು ವೆಲ್ ನೈಸ್. ಯಾಕಂದರೆ ಏನಾಗಿದೆ ಸರ್, ಒಂದು ನಾವು ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದ್ವಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್. ನಾನು ದೇವರಾಜ್ ಸರ್ ಏನು ಈ ಸಿನಿಮಾ ಸೂಪರ್ ಆಗಿದೆ ಅಂತೆ, ಏನು ಅವ್ನು ಅಳ್ತಾವ್ ನೋಡು ಬಾ ಹೋಗಿ ನೋಡ್ರೆ ಏನಕ್ಕೆ ಕೇಳ್ದಪ್ಪ ಅವನು. ನಮಗೂ ಅನುಭವ ಆಗಿದೆ. ಏನು ಗಿಮಿಕ್ಕು ಇಷ್ಟೊಂದು ಮಾಡ್ತಾ ಇರ್ಬೇಕಾದ್ರೆ ರಿಯಾಲಿಟಿ ಹೇಳಿದೆ ಸರ್. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ತುಂಬ ಹೆಸರು, ತುಂಬ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ AD6. ನೀವು ಎಲ್ಲೇ ಕೇಳಿದ್ರು ನಿಮ್ಮ ಮೀಡಿಯಾದಲ್ಲಿ ಹೇಳ್ತಾರೆ. ಅವ್ರ ಹೆಸರು ಹಾಳಾಗಬಾರ್ದು ಅಂತಲೇ ನಾವು ಕ್ಲೋಸ್ ಗ್ರೂಪ್ ಶೋ ಮಾಡಿದ್ದು.
ಬೇಡ ಸರ್ OTT-ಗೆ ಕೊಟ್ಬಿಡೋಣ ಡೈರೆಕ್ಟಾಗಿ, ಅವ್ರ ಹೆಸರಿಗೆ ಏನು ಇಟ್ಕೊಳ್ಬಾರ್ದು, ಇನ್ನೇನಪ್ಪ ಇಂಥ ಪಿಕ್ಚರ್ ಮಾಡಿದ್ದು. ಆ ಕ್ಲೋಸ್ ಗ್ರೂಪ್ ಶೋಗೆ ನಮಗೆ 80% ಪ್ಲಸ್ ಯಾವಾಗ ಪಾಸಿಟಿವ್ ರಿವ್ಯೂ ಬಂತು ಅವಾಗ ಥಿಯೇಟರ್ ಅಂತ ಪ್ಲಾನ್ ಮಾಡಿದ್ವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಡೇ 1ಇಂದ ನಾವು ಫಸ್ಟು ಅಚ್ಯುತ್ ಸರ್ ಬಿಟ್ಟು ನಾನು ಆಲ್ಮೋಸ್ಟ್ 1 ವರ್ಷ ಆಯಿತು. ಅವಾಗ ನಾನು ಹಿಂಗೆ ಡಿಸ್ಕಸ್ ಮಾಡಿದಾಗ ಹೇಳಿದೆ, ನೋಡಿ ಸರ್ ಇದು ವರ್ಕ್ ಆಗುತ್ತೆ ಅಂತ. ಪ್ರದೀಪ್ ನಾವು ಎತ್ತವ್ರಿಗೆ ಹೆಗ್ಣಾನು ಮುದ್ದು, ನಾನು ದೇವರಾಜ್ ಸರ್ ಮಾತಾಡಿದ್ದು, ಹ್ಞೂ ಸರ್ ನಮ್ಮ ಹೆಗ್ಣ ನೋಡಿ ಅಂತ ಒಂದು ಕ್ಯಾರೆಕ್ಟರ್ ಗ್ಲಿಮ್ಸ್ ಬಿಟ್ಟೆ. ನಾನು ಎಷ್ಟೇ ವ್ಯೂ ಹೇಳಿದ್ದು ಅದಕ್ಕೊಂದು 60% ರೀಚ್ ಮಾಡಿದೆ. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಏನೋ ಒಂದು ಸೆನ್ಸ್ ಇದೆ ನಿಮಗೆ ಯೂತ್ಸ್ ಹೆಂಗೆ ನೋಡ್ತಾರೆ ಅಂತ. ಓಕೆ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ. ಆಮೇಲೆ ಬೆಟರ್ ಆಡೋದ್ರು, ಅಚ್ಯುತ್ ಸರ್ ಆಡೋದ್ರು, ಸಿನಿಮಾ ದೊಡ್ಡದಾಗ್ತಾ ಹೋಯ್ತು, ಸ್ಕೇಲ್ ದೊಡ್ಡದಾಗ್ತಾ ಹೋಗ್ತು. ಸೊ ಹಿಂಗೆ ಸಿನಿಮಾ ಇವತ್ತಿಗೆ ಬಂದು ನಿಂತಿದೆ ಸರ್. ಪ್ರದೀಪ್ ಸರ್, ಎಸ್ ಸರ್. ಈ ಕಡೆ ಸರ್ ಈಗ ಪ್ಯಾನ್ ಇಂಡಿಯಾ ರೇಸ್ ಇರುವಂತಹ ಸಿನಿಮಾಗಳ ಮಧ್ಯೆ ಈ ತರ ಒಂದು ಕಮರ್ಷಿಯಲ್ ಲವ್ ಸ್ಟೋರಿ ಸಿನಿಮಾಗಳು ಕಮ್ಮಿ ಆಗ್ತಾ ಇರ್ತೀರಾ, ಅದರಲ್ಲೂ ಲವ್ ಸ್ಟೋರಿ ಅಂತ ಬಂದ್ರೆ ತೀರಾ ಭಿನ್ನವಾಗಿ ಯೋಚನೆ ಮಾಡುವಂತ ಸಿನಿಮಾ ಗೆಲ್ತಾ ಇರೋದು. ಒಂದು ಲವ್ ಟುಡೇ ಅಥವಾ ಬೇಬಿ ಅಂತ ಸಿನಿಮಾಗಳು ಹೆಣ್ಮಕ್ಳು ಬೈ ಅಂತಾರೆ, ಈ ತರದಿದೆ. ಇಲ್ಲೂ ಗುಡ್ ಪಾಸ್ಟ್ ಬ್ಯಾಡ್ ಪಾಸ್ಟ್ ಅಂತ ಒಂದು ಹಾಕಿದ್ರೆ, ಸೊ ಇಲ್ಲಿ ಯಾವ ಮಟ್ಟಿಗಿನ ಪ್ರೀತಿಯನ್ನ ನೀವು ಪ್ರಯೋಗ ಮಾಡಿದ್ರಿ ಈ ಸಿನಿಮಾದಲ್ಲಿ? ಸರ್ ಪ್ರೀತಿ ಪ್ರಯೋಗ ಅಂದ್ರೆ ಎಲ್ಲರಿಗೂ ಒಂದು ಪಾಸ್ಟ್ ಇರುತ್ತೆ ಸರ್. ಅದನ್ನ ನಾವು ಗುಡ್ ಅನ್ಕೊಂತೀವೋ ಬ್ಯಾಡ್ ಅನ್ಕೊಂತೀವೋ ನಮ್ಮ ಕೈಲಿರೋದು. ಅದು ಲವ್ ಅನ್ನೇ ಇರ್ಬೇಕಂತಲ್ಲ, ಪ್ರೊಫೆಷನಲ್ ಲೈಫ್ ಇರ್ಬೋದು, ಯಾವುದೋ ನಮ್ಮ ಪರಿಚಯ ಅವ್ರ ಡೆತ್ಸ್ ಆಗ್ಬೋದು, ಕೆಲವು ಸಲ ಗ್ರಾಜುಯೇಷನ್ ಫೇಲ್ ಆಗೋದಿರ್ಬೋದು, ಎನಿಥಿಂಗ್. ಪಾಸ್ಟ್ ಇಸ್ ಅ ಪಾಸ್ಟ್, ಲವ್ ಅಂತಾನೆ ಅಲ್ಲ. ಬಟ್ ಹೌದು ನಮ್ಮ ಸಿನಿಮಾ ಹೇಳಿರೋದು ಲವ್ ಬಗ್ಗೆ. ನಾನು ಅವಾಗಲೇ ಹೇಳ್ತೇನೆ ಸರ್, ಈಗ ಏನಾಗಿದೆ ಅಂದರೆ ಈ ಜೆನ್ಸಿ ಅಂತ ಏನು ಕರಿತೀವಲ್ಲ ಸರ್, ನಾವೇನೋ ಸ್ವಲ್ಪ ಸೇವ್ ಆಗ್ಬಿಟ್ಟು ನಾನು ಒಂದು ಸ್ಟಡಿ ಮೈಂಡ್ ಇದ್ವಿ. ಟೆಂಪಲ್ ಟು ಡಿಸ್ಕೋ ಜನರೇಷನ್ ಅಂತೀವಿ ನಾವು. ಸ್ಕರ್ಟ್ ಹಾಕೊಂಡು ಡಿಸ್ಕೋತೆಗೆ ಹೋಗ್ತಾರೆ, ಸೀರೆ ಉಟ್ಕೊಂಡು ಟೆಂಪಲ್ಗೂ ಹೋಗ್ತಾರೆ. ಆ ಕ್ಯಾರೆಕ್ಟ್ರು ಚೇಂಜು, ಅಲ್ಲಿ ಹೆಂಗಿರ್ಬೇಕು ಇಲ್ಲಿ ಹೆಂಗಿರ್ಬೇಕು ನಡವಳಿಕೆಗಳು ಅದೆರಡು ಒಂದು ಮಾಡಕ್ಕೆ ಹೋದಾಗ ನಿಮಗೆ ಈ ಕಲ್ಚರಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೊ ಅಚ್ಯುತ್ ಸರ್ದು ಒಂದು ಡೈಲಾಗ್ ಇದೆ, ಫಾರಿನ್ ಎಜುಕೇಷನ್ನು, ಫಾರಿನ್ ಫುಡ್ಡು, ಫಾರಿನ್ ಕ್ಲೋದಿಂಗು, ಬಟ್ ಇಂಡಿಯನ್ ಮೈಂಡ್ ಸೆಟ್ ಅಂತ. ಅದನ್ನು ನನ್ನ ಕಥೆಯಲ್ಲಿ ಪಾತ್ರಗಳ ಮುಖಾಂತರ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಸರ್. ಈಗ ಚಿಕ್ಕದಾಗಿ ಹೇಳಬೇಕು ಅಂದರೆ ಸರ್ ಎಲ್ಲ ಮುಂಚೆ ಹೇಳಿದ್ದಾರೆ ಸರ್, ದೊಡ್ಡವರೆಲ್ಲ ಹೇಳಿದ್ದಾರೆ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ದಾರೆ. ಯಾವಾಗ ನಾವು ಟ್ರಾವೆಲ್ ಮಾಡ್ತೀವಿ, ನಾನು ಲಂಡನ್ ಇದ್ದಾಗ ಸರ್ ಫಸ್ಟ್ ಟೈಮ್ ನನ್ನ ಬಾಯಲ್ಲಿ ಇಂಡಿಯನ್ ಅಂತ ಬಂತು. ಇಲ್ಲಿದ್ದಾಗ ಯಾವತ್ತೂ ನಾನು ಇಂಡಿಯನ್ ಅಂತ ಹೇಳೇ ಇಲ್ಲ. ಈಗ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಯಾಕೆ ಹಂಗೆ ನೋಡ್ತಾರೆ, ನನ್ನ ಒಂದು ವಿಷನಲ್ಲಿ ಅವ್ರ ಜಾಗ ಬಿಟ್ಟು ಜಾಸ್ತಿ ಆಚೆ ಇರ್ತಾರೆ. ಅವ್ರಿಗೆ ಅವ್ರ ಭಾಷೆ ಮೇಲೆ ಪೆಟ್ರೋಟಿಸಮ್ ಜಾಸ್ತಿ ಇರುತ್ತೆ. ಹಿಂಗೆ ನಾನು ಇಲ್ಲಿ ಲಂಡನ್ ಹೋದಾಗ ಇಂಡಿಯನ್ ಅನ್ನೋ, ಇವ್ರು ಇಲ್ಲಿ ಬಂದಾಗ ಅವ್ರ ಭಾಷೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಈಗ ನಮ್ಮ ಫ್ರೆಂಡ್ಸೇ ಕೆಲವರು ಬಾ ಬೆಳಗ್ಗೆ ತಮಿಳ್ ಫಿಲಮ್ ಮಾಡು, ಬಾ ತೆಲುಗು ಫಿಲಮ್ ಮಾಡು, ಬಾ ಕರ್ಕೊಂಡು ಹೋಗ್ತಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾವು ಬೇರೆ ಕಡೆ ಹೋಗಲ್ಲ ಕನ್ನಡದವರು, ಇಲ್ಲ ಕರ್ನಾಟಕದಲ್ಲಿ ಇರ್ತಾರೆ, ಇಲ್ಲ ಅಮೆರಿಕಲ್ಲಿ ಮಧ್ಯೆ ಅಲ್ಲಿ ಇಲ್ಲಿ ಓಡಾಡೋದು ಕಡಿಮೆ. ಅದಕ್ಕೋಸ್ಕರ ನಾವು ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಅಂತ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಸರ್, ತುಂಬ ಒಳ್ಳೆ ಉದಾಹರಣೆ ಇದು. ಬಸವೇಶ್ವರನಗರಲ್ಲಿ ಒಂದು ಫ್ಯಾಮಿಲಿ ಇದಾಗಿದ್ದು. ಒಂದು ಚಿಕ್ಕ ವಿಡಿಯೋ ಹಾಕಿರ್ತೀನಿ ನಾನು. ಆ ವಿಡಿಯೋ ಇಷ್ಟೇ ಹೇಳೋದು, ಒಬ್ಬ ನಾನು ಓದಲ್ಲ ಡಿಗ್ರಿ, ಸಿನಿಮಾ ಮಾಡ್ತೀನಿ ಅಂತ ಹುಚ್ಚಿಡ್ಕೊಂಡಿರ್ತಾನೆ ಮನೇಲಿ. ನಾನೊಂದು ವಿಡಿಯೋ ಮಾಡಾಕ್ತೀನಿ. ಆಯ್ತಪ್ಪ ಯಾಕಪ್ಪ ಸಿನಿಮಾ ಮಾಡ್ತೀಯ? 3 ವರ್ಷ ವೇಸ್ಟು ಸರ್. ನೀನು ಎಷ್ಟೇ ವಯಸ್ಸಿಗೆ ಸಾಯ್ತೀಯಪ್ಪ? 75ಕ್ಕೆ ಸಾಯ್ತೀನಿ ಸರ್ ಅಂದಾಜು. 72ಕ್ಕೆ ಸತ್ರ ಏನಾಗುತ್ತೆ? 3 ವರ್ಷದಲ್ಲಿ ಏನಾಯ್ತು ಸರ್? ಮತ್ತೆ ಮಾಡಪ್ಪ ಡಿಗ್ರಿ. ಈ ವಿಡಿಯೋ ನೋಡಿ ಅವ್ನು ಕಾಲೇಜ್ ಸೇರ್ಕೊಂಡಿದ್ದಾನೆ. ಅವ್ರ ತಂದೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮನೆಗೆ ಊಟ ಕರೀತಾರೆ. ಸರ್ ನಾನು ನನ್ನ ಹೆಂಡತಿ ನೇಣಾಪ ಮಾಡ್ತೀವಿ, ಕಾಲೇಜ್ ಸೇರ್ಕೊಂಡಿಲ್ಲ ಅಂದ್ರೆ ಕೇಳಿಲ್ಲ ನನ್ನ ಮಗ ನನ್ಬಿಡ್ದು. ನಿಮ್ದೊಂದು ಚಿಕ್ಕ 20 ಸೆಕೆಂಡ್ ವಿಡಿಯೋ ನೋಡಿ ಕಾಲೇಜ್ ಸೇರಿ ಡ್ಯಾಡಿ ಅಂತಾರಲ್ಲ. ನಾನು ಹೇಳಿದೆ ಸರ್, ರೈಟ್ ವೇ ಟು ಟೆಲ್ ಥಿಂಗ್ಸ್ ತುಂಬ ಮ್ಯಾಟರ್ ಆಗುತ್ತೆ. ನೀವು ಹೇಳೋದು ಒಳ್ಳೇದೆ. ಫಾರ್ ಎಕ್ಸಾಂಪಲ್ ಟ್ಯಾಟೂ ಬಗ್ಗೆ ಹೇಳ್ತೀವಿ, ಟ್ಯಾಟೂ ಇಸ್ ಬ್ಯಾಡ್ ಅಂತ ಎಲ್ಲ ಮನೇಲಿ ಹಂಗೆ ಹೊಡಿತೀನಿ ನೀನು ಟ್ಯಾಟೂ ಹಾಕ್ಸ್ಕೊಂಡ್ರೆ ಅಂತ ಹೇಳಕ್ ಬರಲ್ಲ. ಇವಾಗ ನಾವೇ ಸ್ಪೀಚ್ ಬಂದಾಗ ಹೇಳ್ತೀವಿ, ಇವತ್ತು ನಿಂಗೆ ಶರ್ಟ್ ತೊಗೊಂತೀಯಾ, ನೆಕ್ಸ್ಟ್ ಇಯರ್ ನಿಂಗೆ ಶರ್ಟ್ ಇಷ್ಟ ಆಗುತ್ತಾ? ಇಲ್ಲ. ನೆಕ್ಸ್ಟ್ ಇಯರ್ ಶಾಪಿಂಗ್ ಇದೇ ಶರ್ಟ್ ತೊಗೊಂತೀಯಾ? ಇಲ್ಲ. ಮತ್ತೆ ಟ್ಯಾಟೂ ಬೋರ್ ಆಗುತ್ತೆ, ಹಾಕ್ಸ್ಕೊಂಬೇಡ. ಕರೆಕ್ಟ್ ಸರ್ ನೀವು ಹೇಳಿದ್ರು. ಸೊ ದ ವೇ ವಿ ಟೆಲ್, ದ ವೇ ವಿ ಕನ್ವೆ, ಅದನ್ನು ತುಂಬ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿದ್ದೀನಿ. ಯೂತ್ಫುಲ್ ಎಂಟರ್ಟೈನ್ಮೆಂಟ್ ಹೌದು, ಬಟ್ ಮೊನ್ನೆ ನಮ್ಮ ಕ್ಲೋಸ್ ಗ್ರೂಪ್ ಫೀಡ್ಬ್ಯಾಕಲ್ಲಿ ಬಂದಿದ್ದು ತುಂಬ ಸೀರಿಯಸ್ ಆಗಿ ನೋಡ್ರಿ ಈ ಸಿನಿಮಾ ಸೆಕೆಂಡ್ ಹಾಫು ತುಂಬ ಲೇಯರ್ಸ್ ಕಾಣ್ತಾ ಹೋಗುತ್ತೆ ಸರ್. ಯಾಕಂದರೆ ಎಸ್ಪೆಷಲಿ ನಾವು ರಿತಿಕ್ ಅವ್ರು ಸೆಲೆಕ್ಟ್ ಮಾಡೋಕ್ಕೆ ಒಂದೇ ರೀಸನ್ ಅವ್ರ ಕಣ್ಣು, ಅದು ಮೆಜರ್ ಮಾಡಲಿಲ್ಲ ಅವ್ರದ್ದು. ಯಾಕಂದರೆ ನೀವು ಟ್ರೈಲರಲ್ಲಿ ನೀವು ಗಮನಿಸ್ತಾ ಹೋದರೆ ಆ ಸುಳ್ಳು ಹೇಳ್ತಾಳೆ ನಿಜ ಹೇಳ್ತಾಳೆ ಅಂತ ಮತ್ತೆ ಕಣ್ಣಲ್ಲೇ ಹೇಳ್ತಾಳೆ, ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಲೀಡು ಕಣ್ಣಲ್ಲೇ ಕೊಡ್ತಾ ಹೋಗ್ತಾಳೆ. ಸೊ ಆ ಥರ ಡೆಪ್ತಲ್ಲಿ ನೋಡೋದು. ಆಮೇಲೆ ಥಿಯೇಟರ್ ಸಿನಿಮಾ ಮಾಡಬೇಕು, OTT ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ಸರ್ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟು, ನಮ್ಮ ಸಿನಿಮಾ ಉಮೇಶ್ ಸರ್ ಇನ್ನೂ ಸೆಕೆಂಡ್ ಪಾರ್ಟ್ ಎಡಿಟ್ ಮಾಡಿಲ್ಲ. 2 ಸಿನಿಮಾ ಇದೆ, ಥಿಯೇಟ್ರಿಗೆ ಬೇರೆ OTTಗೆ ಬೇರೆ. ಯಾಕಂದರೆ ನಾನು ಕಾಲೇಜ್ಗೆ ಹೋದಾಗ ಡೂಡ್ ಔಟ್ ಆಫ್ ಸಿಲೆಬಸ್ ಮಾಡಿದ್ದೀನಿ, ಹೌದಾ ಸರ್ ಅಮೆಝಾನಲ್ಲಿ ಬರುತ್ತಾ ಅಂತಾನೆ. ನಾನೇ ಬಿಡಲ್ಲ, ಯಾಕೆ ಬಿಡಬೇಕು, ಅವ್ರು ಫಿಕ್ಸ್ ಆಗ್ಬಿಡೋರು ಫಸ್ಟ್ ಅಮೆಝಾನ್ ನೋಡ್ಬೇಕಂತ. ನಾನು ಅವತ್ತು ಮಾತಾಡಿದಾಗ ಸರ್ ಇದನ್ನೊಂದು ಚೇಂಜ್ ಮಾಡಿದ್ರೆ ದ ಎಂಟೈರ್ ನರೇಟಿವ್ ಚೇಂಜ್ ಆಗುತ್ತೆ. ಸೊ ಲೆಟ್ಸ್ ಡೂ ಅ ಫ್ಯಾಮಿಲಿ ಫಿಲ್ಮ್ ಫಾರ್ ಅಮೆಝಾನ್, ಲೆಟ್ಸ್ ಡೂ ಅ ಲವ್ ಸ್ಟೋರಿ ಫಾರ್ ಥಿಯೇಟರ್. ಸೊ ಇಫ್ ಯು ವಾಂಟ್ ಟು ಸಿ ದಟ್ ಫನ್ ವಿಷುವಲ್, ಎಲ್ಲ ಥಿಯೇಟರ್ ವಿಷುವಲ್ ಅಫ್ಕೋರ್ಸ್ ಸರ್. ಇವಾಗ 1200 ಜನ ನೋಡ್ತೀವಿ ಅಂದರೆ ನೀವು ಟಿವಿಲಿ ಫೋನಲ್ಲಿ ಕಾಣಿಸೋದೇ ಇಲ್ಲ. ನಿಮ್ಗೆ ಅಲ್ಲೂ ಒಬ್ರು ತುಂಬ ಚೆನ್ನಾಗಿರೋರು ಇರ್ತಾನೆ, ಅಲ್ಲೂ ಒಬ್ಬ ತುಂಬ ಚೆನ್ನಾಗಿರೋರು ಇರ್ತಾನೆ ಕ್ಯಾರೆಕ್ಟರ್ಗಳು. ನೀವು ನೋಡ್ಬೇಕಂದ್ರೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಥಿಯೇಟರ್ಗೆ ಬರಬೇಕು. ಸೊ ಇದೊಂದು ಹೇಳೋದು ಮಿಸ್ ಮಾಡಿದ್ವಿ. ಅವ್ರಿಗೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಸರ್ ಪ್ರದೀಪ್ ಸರ್ ನೀವೇ ಮಾಡ್ಕೊಂಬಿಡಿ, ಯಾಕಂದ್ರೆ ನೀವು ಈ ಲೆವೆಲ್ ಇನ್ವಾಲ್ವ್ ಆದರೆ ಎಲ್ಲದರಲ್ಲೂ ಕಷ್ಟ ಇದೆ, ನೀವೇ ಮಾಡಿದ್ರೆ ಬೆಟ್ರ್ ನನ್ನ ಸಜೆಷನ್ನು. ಆಮೇಲೆ ನಿಮಗೆ ಸಿನಿಮಾ ಹೊಸದು ನಾವು ಸ್ಟಾರ್ಟ್ ಮಾಡ್ತೀವಿ,
ಒಂದೇನೋ ಇವಾಗ ಒಂದು ಫೈಟ್ ಅಂತ ತೊಗೊಂಡ್ರು, ಒಂದು ಡ್ಯಾನ್ಸ್ ಅಂತ ತೊಗೊಂಡ್ರು, ಒಂದು ಡ್ಯಾನ್ಸ್ಲೆಸ್ ಪೇಮೆಂಟು, ಒಂದು ಡ್ಯಾನ್ಸರ್ ಪೇಮೆಂಟು, ಮಧ್ಯಾಹ್ನ ಶೂಟಿಂಗ್ ಇಟ್ಟರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪೇಮೆಂಟು. ನಿಮ್ಗೆ ಗೊತ್ತಿಲ್ಲ ಇದೆಲ್ಲ. ನನಗೆ ಫಸ್ಟ್ ಡೇ ಏನಾಯ್ತು ಅಂದರೆ ಸರ್, ಒಂದು ಈ ಟ್ರ್ಯಾಕು ಇದೆಲ್ಲ ಮಾಡ್ತಾರಲ್ಲ, ಅವರು ಕ್ಯಾಮ್ರಾ ಮುಟ್ಟಲ್ಲ ಅಂತ ಗೊತ್ತಿರಲಿಲ್ಲ, ಕ್ಯಾಮ್ರಾದವರು ಸ್ಮೋಕ್ ಹಾಕಲ್ಲ ಅಂತ ಗೊತ್ತಿರಲಿಲ್ಲ. ನಾವು ಈ ಕನ್ಸ್ಟ್ರಕ್ಷನ್ ಥರ ಫೀಲ್ ಮಾಡ್ಬಿಟ್ಟಿದ್ವಿ, ಸುಮ್ಮನೆ ಗೊತ್ತಲ್ಲ ಅವ್ನು ಬೆಳಗ್ಗೆ ಅಂತ. ಸೊ ಹಿಂಗೆಲ್ಲ ಆಗಿ ನಾನು ಸ್ಟಾರ್ಟಿಂಗಲ್ಲಿ ನಾವು ಪ್ರೊಡಕ್ಷನ್ ಮಾಡಿದ್ರೆ ಹೇಳೋದು, ಸರ್ ಅವ್ರ ಕೆಲಸ ಮಾತ್ರ ಅವ್ರು ಮಾಡ್ತಾರೆ, ನಿಮ್ಗೆ ಮಾಡಲ್ಲ, ನೀವು ಇದೆಲ್ಲ ಮಾಡಬೇಡಿ, ಅದಕ್ಕೆ ಸರ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬರಬೇಕು ಅಂತ. ಒಂದು 4-5 ದಿನಕ್ಕೆ ಗ್ರಿಪ್ ಇಟ್ಕೊಂಡ್ಬಿಟ್ಟೆ. ಮೋಹನ್ ಮುಂಬ್ಳಿ ಸರ್ ಬಂದಿದ್ದಾರೆ, ಸರ್ ವೆಲ್ಕಮ್. ಸೊ ಇವರೊಬ್ಬರು ಶಕ್ತಿ, ಯಾಕಂದರೆ ಅವ್ರು ತುಂಬ ಅಳುಬ್ರು ಕೋ-ಡೈರೆಕ್ಟರ್ ದರ್ಶನ್ ಸರ್ದೇ ಒಂದು 4-5 ಸಿನಿಮಾ ಮಾಡಿದ್ದಾರೆ. ಇವರು ನನಗೊಂದು ತುಂಬ ಒಳ್ಳೆ ಕನ್ವಿನ್ಸಿಂಗ್ ಲೈನ್ ಸರ್, ನಾನು ಇಷ್ಟು ಮೋಟಿವೇಶನ್ ಕೊಟ್ಟಿದ್ದೀನಿ. ಬಟ್ ಇವರು ಹೇಳಿದ ಒಂದು ಲೈನು ನನಗೆ ಎಷ್ಟು ಸೈಲೆಂಟ್ ಮಾಡಿಬಿಡ್ತು ಸೆಟ್ಟಲ್ಲಿ ಅಂದರೆ, ಪ್ರದೀಪ್ ಸರ್ ನೀವು ಯಾಕೆ ಅದನ್ನ ಅವನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವ್ನಿಗೆ ಅದೆಲ್ಲ ಗೊತ್ತಿಲ್ಲ, ಅವನೇ ಡೈರೆಕ್ಟ್ ಆಗ್ತಿರ್ಲಿಲ್ವ ಅಂದ್ಬಿಡೋರು. ಹೇ ಹೌದು ಕರೆಕ್ಟ್, ಅವ್ರು ಬಂದಿರೋದು ನೀವು ಹೇಳೋದು ಮಾಡೋಕ್ಕೆ, ಸರ್ ಹೇಳ್ಕೊಡಿ ಅವ್ರಿಗೆ, ಇಲ್ಲ ನನಗೆ ಹೇಳಿ ನಾನು ಮಾಡ್ತೀನಿ ಅಂತ. ಎಲ್ಲ ಕಡೆ ಯಾಕಂದರೆ ಕಂಟಿನ್ಯೂಸ್ ಶೂಟಿಂಗು ಆ್ಯಕ್ಟಿಂಗು ನಾವೆಲ್ಲ ಡಬಲ್ ಸ್ಕೆಡ್ಯೂಲ್ ಮಾಡ್ತೀವಿ ಎಷ್ಟೊಂದ್ಸಲಿ. ಅವಾಗೆಲ್ಲ ಪಾಪ ಚೇತನ್ ಬಗ್ಗೆ ಹೇಳಲೇಬೇಕು. ಚೇತನ್ ಕೈ ಎತ್ತಿ, ಅವರೊಂದು ಫೀಮೇಲ್ ವರ್ಷನ್ ಆಫ್ ಮದರ್ ತೆರೇಸಾ ಅವರು ನಮ್ಮ ಜೀವನದಲ್ಲಿ. ಆಯ್ತಾ, ನಮ್ಗೆ ಎಷ್ಟೋ ಏನಾಗುತ್ತೆ ಈ ಕಾಲ್ ರೆಕಾರ್ಡಿಂಗ್ ಕಾಲ, ನನಗೆ ಅನ್ಸುತ್ತೆ ನಾನೇನೋ ಕಾಲ್ ರೆಕಾರ್ಡಿಂಗ್ ಇವಾಗಲ್ಲ ಸರ್, ಅದು ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಅದಕ್ಕೆ ಮುಂಚೆ ಕಾಲ್ ರೆಕಾರ್ಡಿಂಗ್ ಬಿಟ್ಬಿಟ್ರೆ ನನಗೆ ಎಂಟ್ರಿನೇ ಸಿಗಲ್ಲ ನನ್ನ ಇಂಡಸ್ಟ್ರಿ. ಅವಾಗ ನಾನು ಅನ್ಕೊಂಡೆ ಪರ್ಸನಲ್ ಆಗಿ ತಗೊಂಡ್ಬಾರ್ದು, ಇದೊಂದು ಕೆಲಸ, ಇದೊಂದು ಪ್ರೊಫೆಷನ್ನು, ನಾವು ಇದಕ್ಕೆ ಅಡಾಪ್ಟ್ ಆಗಬೇಕು. ಪ್ರತಿಯೊಬ್ಬರತ್ರ ಅಪಾಲಜಿ ಕೇಳಿ ಮತ್ತೆ ಕಂಟಿನ್ಯೂ ಮಾಡಿ. ಸೊ ಬಂದಿದ್ದೀವಿ. ಸೊ ರಿತಿಕಾ ಅನ್ಕೊಂಡ ಕರೆಕ್ಟ್ ಸಾರಿ ಅಂದರೆ ಸ್ಟಂಟು ಇವ್ರ ಟೀಮವ್ರು ಇರ್ತಾರಲ್ಲ ಸರ್, ಸ್ಟಂಟ್ ಕೊರಿಯೋಗ್ರಾಫರ್ ಇಲ್ಲಾಂದ್ರೂ ಸ್ಟಂಟ್ ಆರ್ಟಿಸ್ಟ್ಗಳು ಇರ್ತಾರಲ್ಲ, ವುಡ್ ಪ್ಲ್ಯಾಂಕಲ್ಲಿ ಹೊಡೆಯೋಕ್ಕೆಲ್ಲ ಅವ್ರಿಗೆಲ್ಲ ಗೊತ್ತಿತ್ತು, ನಾವು ಮಾಡ್ತೀವಿ. ಡಿಸೈನ್ ನಾನು ಮಾಡಿದ್ದೆ, ಸ್ಕೆಚಸ್ ಎಲ್ಲ ಮಾಡಿಕೊಂಡು. ಸೊ ಅಷ್ಟೇ, ತುಂಬ ರಿಯಲಿಸ್ಟಿಕ್ ಫೈಟ್ ಸರ್, ಆ ಥರ ರೋಪ್ ಶಾಟ್ಸ್ ಆಗಲಿ ಆ ಥರದ್ದೆಲ್ಲ ಆಗೋದಿಲ್ಲ ನಮ್ಮ ಸಿನಿಮಾ. ಎಸ್ ಸರ್. ನಿಮ್ಮ ಫಿಲ್ಮ್ಗೆ ಒಬ್ಬರು ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್ನ ಇಂಟ್ರೊಡ್ಯೂಸ್ ಮಾಡಿ ಗೊತ್ತಾಯಿತು, ಅದರ ಬಗ್ಗೆ ಮಾಹಿತಿ ಕೊಡೋದು ಸರ್. ಐಡಿಯಾ ಕಾಲೇಜ್ ಆಫ್ ಐಡಿಯಾ ವರ್ಲ್ಡ್ ಡಿಸೈನ್ ಕಾಲೇಜ್ ಅಂತ ಕಣಿಗಂಬಡಲ್ಲಿ ಇದೆ. ಥಾಮಸ್ ಅಬ್ರಾಮ್ ಸರ್ ಅಂತ ಅವ್ರ ಡಿಸೈನರು, ಅವ್ರು ತುಂಬ ಇಂಟರ್ನ್ಯಾಷನಲ್ ಮಾಡೆಲ್ಸ್ ಮಾಡಿದ್ದಾರೆ. ಅವರು ಲಾಸ್ಟ್ ಇಯರು ಮಿಸ್ ಮೊರಾಕೋ, ಅವಳು ಮಿಸ್ ಯೂನಿವರ್ಸ್ ಆಗಿದ್ರು. 30 ವರ್ಷ ಆದಮೇಲೆ ಸೆಲೆಕ್ಟ್ ಆಗಿರೋ ದೇಶದಿಂದ. ಅವ್ರು ಇವ್ರು ಡಿಸೈನ್ ಮಾಡಿದ್ರು. ಅದನ್ನ ರಿತಿಕಾ ಜೊತೆ ಒಂದು ಸಾಂಗ್ ಮಾಡಿದ್ವಿ, ಅದು ರಿಲೀಸ್ ವೀಕಲ್ಲಿ ಬಿಡ್ತೀವಿ ಆ ಸಾಂಗ್. ಅದು ದ ಮೋಸ್ಟ್ ಒಂದು ಕ್ರಿಸ್ಟಲ್ ಅಂತ ಶೂಟ್ ಮಾಡಿದ್ದೀವಿ. ಇಡೀ ಮನೆ ಗ್ಲಾಸು, ನಮ್ಮದೇ ಫಸ್ಟ್ ಸಿನಿಮಾ ಶೂಟ್ ಆಗಿರೋದು. ಒಂದು ಶಾಟ್ ಇದೆ ಟ್ರೈಲರಲ್ಲಿ, ಹಿಂಗೆ ಹೋಗುತ್ತೆ. ಸೊ ಅಲ್ಲಿ ಒಂದು ಸಾಂಗು ರಿಲೀಸ್ ವೀಕಲ್ಲಿ ಅಂತ ಇಟ್ಕೊಂಡಿದ್ದೀವಿ, ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಇಟ್ಕೊಂಡಿದ್ದೀವಿ. ಕಾಂಟ್ಯಾಕ್ಟ್ ನಮ್ಮದು ಕ್ಲೈಂಟ್ಸ್ ಸರ್, ಸರ್. ನಾನು ಮ್ಯಾಮ್ಗೆ ಆ್ಯಕ್ಚುಲಿ ಮ್ಯಾಮ್ ಸಣ್ಣ ಇದ್ದಾರೆ ತನುಷ್ ಅಂತ, ನಾನು ರೇಗಿಸ್ತಾ ಇರ್ತೀನಿ, ನೀನು ಇಷ್ಟು ವರ್ಷದಲ್ಲಿ ನಿಮ್ಮ ಮಮ್ಮಿ ಹೆಸರು ನಿಮ್ಮ ತಂದೆ ಹೆಸರು ಎಷ್ಟು ಉಪಯೋಗಿಸಿದ್ಯೋ ಅದಕ್ಕಿಂತ 10 ಟೈಮ್ಸ್ ನಾನು ಉಪಯೋಗಿಸಿದ್ದೀನಿ ಎಲ್ಲ ಕಡೆ. ಅವ್ರ ಹೆಸರು ಹೇಳೋದು ಕಾಲೇಜಸ್ ಕೊಡೋ ಶೂಟಿಂಗ್, ಅವ್ರ ಹೆಸರು ಹೇಳೋದು ಬೇರೆ ಫೆಸಿಲಿಟೀಸ್ ತೊಗೊಳ್ಳೋದು, ಹಿಂಗೆ ಮಾಡಿ ಸಿನಿಮಾ ಈ ಕ್ವಾಲಿಟಿ ಮಾಡಿದ್ದೀವಿ ಸರ್. ಮಾಡ್ತಾಯಿದ್ದೀವಿ ಸರ್, ಮಾಡ್ತಾಯಿದ್ದೀವಿ. ಈಗ ನಾವು ಅದೇ ಸಿನ್ಸ್ ನಾವು ಬರೀ ಬಾರ್ಕೋಡಿಂದ ಕೊಡ್ತಾ ಇದ್ದೀವಲ್ಲ, ಅದಕ್ಕೊಂದು ಸಣ್ಣ ಡಿಸ್ಕೌಂಟ್ ಅಂತಲೂ ಹಾಕ್ಕೊಟ್ಟಿದ್ದೀವಿ. ಅದೇನಾಗ್ತದೆ, ಅಲ್ಲಿ ಸೇಲ್ ಆಗ್ತಾ ನಾವು ಡೆಪಾಸಿಟ್ಸ್ ಜಾಸ್ತಿ ಮಾಡ್ತಾ ಇರ್ಬೇಕು. ಹಾಗೇನು ಅವ್ರಿಗೂ ನಂಬಿಕೆ ಇರಲ್ಲ, ನೀವು ಪಿಕ್ಚರೇ ಬಿಟ್ಟಿಲ್ಲ ಅಂದರೆ ಹೆಂಗೆ ಟಿಕೆಟ್ ಮಾಡ್ತಾ ಇದ್ದೀರಾ ಅಂತ. ಸರಿ ಸರ್, ಡೆಪಾಸಿಟ್ ತೊಗೊಳ್ಳಿ ಮಾಡಿ ಅಂತ ಮಾಡ್ತೀವಿ. ಏನು ಸರ್, ನಮ್ಮ ಮಾತು ನೋಡಿ ನಂಬಿಕೆ ಬರುತ್ತೆ. ಥ್ಯಾಂಕ್ ಯು ಸರ್. ಪ್ರದೀಪ್ ದೊಡ್ಡಯ್ಯ ಮಾತಲ್ಲಿ ಯಾರು ಬೇಕಾದ್ರೆ ಗೆಲ್ತಾರೆ. ಸೊ ಸಿನಿಮಾದಲ್ಲಿ ಆ ಥರ ಒಂದು ಗೆಲುವು ಅವ್ರಿಗೆ ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲ ಹೊಸ ಟೀಮು, ಆ ಟೀಮಿಗೆ ಸಪೋರ್ಟ್ ಮಾಡಿರುವಂಥ ಪ್ರೊಡ್ಯೂಸರ್ಸ್, ಅವರು ನಿಜವಾಗ್ಲೂ ದೊಡ್ಡ ಮನಸ್ಸಿದೆ ಅಂತ ಹೇಳ್ಬೋದು. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಎಲ್ಲ ವಿಷಯ ಗೊತ್ತಿದೆ, ಟ್ರೈಲರ್ ಕೂಡ ನಾನು ನೋಡಿದ್ದೀನಿ. ನನ್ನ ಕಡೆಯಿಂದ ದೊಡ್ಡ ಇದುವರೆಗೂ ಏನೇನು ಸಜೆಸ್ಟ್ ಮಾಡ್ಬೋದು ಎಲ್ಲ ಮಾಡಿದ್ದೀವಿ. ಇನ್ನು ಜನ ತಿಕ್ತಾರೋ ಅವ್ರನ್ನ ಸರಿ ಮಾಡ್ತಾರೆ. ಥ್ಯಾಂಕ್ ಯು. ಹೌದು, ಪ್ರಿನ್ಸಿಪಲ್ಗೆ ಏನು ಕೊಡ್ತಾರೆ? ಕಾಲೇಜ್ ಅನ್ನೋದು ಜೀವನದಲ್ಲಿ ಒಂದು ಚಿಕ್ಕ ಭಾಗ ಅಷ್ಟೇ, ಆದರೆ ಜೀವನ ಇರೋದು ಸಿಲೆಬಸ್ ಅಲ್ಲ, ಜೀವನ ಇರೋದು ಲೋಕೇಶ್ ಸರ್